पूर्णमद पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते. ದಯಾ ಸ್ವರೂಪಿ ಖಾಸ್ಕತನನ ಮನ್ಮಂದಿರದಲ್ಲಿ ಸ್ಮರಿಸಿ ಚಿಂಚಕಂಡಿ BK ಗ್ರಾಮದಲ್ಲಿ ಶ್ರೀ ಗಜಾನನ ಮಿತ್ರ ಮಂಡಳಿ ವತಿಯಿಂದ ತಮಗೆಲ್ಲ ಆಧ್ಯಾತ್ಮಿಕ ಪ್ರವಚನವನ್ನು ಏರ್ಪಡಿಸಿದ ಎಲ್ಲ ಕಮಿಟಿ ಬಳಗಕ್ಕೂ ಕಲಾ ಬಳಗಕ್ಕೂ ಮೀಡಿಯಾ ಬಳಗಕ್ಕೂ ಆಗಮಿಸಿದಂತಹ ಎಲ್ಲ ಗ್ರಾಮದ ಸದ್ಭಕ್ತರೇ, ನೀವೆಲ್ಲರೂ ನನ್ನ ತಂದೆ ತಾಯಿಗಳೆಂದೇ ಭಾವಿಸಿ ನಿಮಗೆಲ್ಲರಿಗೂ ಶರಣು ಶರಣಾರ್ಥಿಗಳು. ಗಣಪತಿ ಯಾವಾಗ ನಮಗೆ ಆಶೀರ್ವಾದ ಮಾಡ್ತಾನ, ಗಣಪತಿಗೆ ಎರಡೆರಡು ಹೊತ್ತು ಪೂಜೆ ಮಾಡಿದ್ರಷ್ಟೇ ಆಶೀರ್ವಾದ ಮಾಡ್ತಾನೆ, ಅಷ್ಟು ಆಶೀರ್ವಾದ ಮಾಡೋದಿಲ್ಲ. ಮತ್ತು ಅವನಿಗೆ ಕರ್ಕಿ ಏರಿಸಿದ್ರೆ ಅಷ್ಟೇ ಆಶೀರ್ವಾದ ಮಾಡ್ತಾನೆ, ಅಷ್ಟು ಮಾಡೋದಿಲ್ಲ. ಮತ್ತು ನಮ್ಮ ಹುಡುಗರು 360 ದಿನ ಕರ್ಕಿ ಅಂದ್ರೆ ಏನು ಗೊತ್ತಿರೋದಿಲ್ಲ ಅವಕ್ಕೆ. ಗಣಪತಿ ಬಂದ ಅಂದ್ರೆ ಕರ್ಕಿಗೆ ದೊಡ್ಡ ಕಿಮ್ಮತ್ತು. 360 ದಿನನೂ ಗಪ್ಪ ಇದ್ದಿರ್ತೈತದು ಕರ್ಕಿ. 5 ದಿನ ಕರ್ಕಿ ವೈಭೋಗ ನೋಡ್ಬೇಕು. ಅದ್ರದ್ದು ಅಗದಿ ದೊಡ್ಡ ಎಲ್ಲರೂ ಕರಿಕೆಯಲ್ಲೈತಿ. ಅದು ಅಂತೂ 360 ದಿನನೂ ಮಕ್ಕಳು ನನಗೆ ನೆನೆಸಿಲ್ಲ, ಬರೀ 5 ದಿನ ಅಟ್ಟ ನೆನೆಸ್ತಾರ ನೋಡ ಅಂತದು ಕರ್ಕಿ ಎರಿಸಿದ್ರೆ ಗಣಪತಿ ಖುಷಿ ಪಡ್ತಾನ, ಅಷ್ಟು ಪಡೋದಿಲ್ಲ. ಅವನಿಗೆ ಬಂಗಾರದ ಕಿರೀಟ ಹಾಕಿದ್ರೆ ಅವ ಖುಷಿ ಪಡೋದಿಲ್ಲ. ಮತ್ತು ಅವನಿಗೆ ಚಲೋ ಮೋದಕ ಮಾಡಿ ಮುಂದೆ ಇಡ್ತೀವಿ, ತಿನ್ನೋದಿಲ್ಲ ಅಂತ ಗೊತ್ತಿದ್ರು ಮಾಡ್ತೀವಿ. ನಾವು ಮೋದಕ ಮಾಡಿ ಮುಂದೆ ಇಡ್ತೀವಿ, ರಾತ್ರಿ ಹೋಗಿ ನೋಡಿದ್ರೆ ಪಾಪ ನಮ್ಮ ಹುಡುಗರು ಹೊಸ ಬಾಗಿ ಹಾಕ್ಕೊಂಡಿರ್ತಾವೆ ಚಂದಾಗಿ. ಮತ್ತು ಮೋದಕ ಮಾಡಿ ಇಟ್ಟರೆ ಗಣಪತಿ ಖುಷಿ ಪಡ್ತಾನು, ಅವಾಗೂ ಗಣಪತಿ ಖುಷಿ ಪಡೋದಿಲ್ಲ. ಬಂಗಾರದ ಕಿರೀಟ ಮಾಡಿಸಿದ್ರೆ ಗಣಪತಿ ಖುಷಿ ಪಡೋದಿಲ್ಲ, ಕರ್ಕಿ ಏರಿಸಿದ್ರೆ ಗಣಪತಿ ಖುಷಿ ಪಡೋದಿಲ್ಲ, ಎರಡೆರಡು ಹೊತ್ತು ಮಂಗಳಾರತಿ ಮಾಡಿದ್ರೆ ಗಣಪತಿ ಖುಷಿ ಪಡೋದಿಲ್ಲ. ಇನ್ನೊಬ್ಬರ ಮನೆ ಮುರಿಲಾರ್ದಂಗೆ ಯಾವ ಬದುಕ್ತಾನಲ್ಲ ಅವಾಗ ಗಣಪತಿ ಖುಷಿ ಪಡ್ತಾನೆ. ಇನ್ನೊಬ್ಬರ ಮನೆ ಮುರಿಬಾರ್ದು, ಇನ್ನೊಬ್ಬರು ಹೊಟ್ಟಿ ಮ್ಯಾಗ ಹೊಡಿಬಾರ್ದು, ಯಾವರ ಬೆಳ್ಯಾಕತ್ತಾನಂದ್ರೆ ಅವನ ಕಾಲು ಎಳಿಬಾರ್ದು. ಮನೆ ಕಟ್ಟಿದಾಗ ಅವನಿಗೊಂದಿಷ್ಟು ಶುಭಾಶಯಗಳನ್ನು ಹೇಳಿದ್ರೆ ಗಣಪತಿ ಖುಷಿ ಪಡ್ತಾನ. ನಾವು ತಿಳ್ಕೊಂಡಿವಿ ಅವನು ಹೊತ್ತು ಮೆರೆಸಿದ್ರೆ ಗಣಪತಿ ಖುಷಿ ಪಡ್ತಾನಂತ ತಿಳ್ಕೊಂಡಿವಿ. 360 ದಿನಾನೂ ಇನ್ನೊಬ್ಬರಿಗೆ ಟೀಕೆ ಮಾಡಿ, 360 ದಿನಾನೂ ಇನ್ನೊಬ್ಬರಿಗೆ ಬೈದು, 360 ದಿನಾನೂ ಇನ್ನೊಬ್ಬರ ಮನೆ ಹಾಳಾಗಲಿ ಅಂತ ಬಯಸಿ 5 ದಿನ ಗಣಪತಿಗೆ ಜೈ ಅಂದ್ರೆ ಗಣಪತಿ ಖುಷಿ ಪಡೋಕ್ಕೆ ಸಾಧ್ಯ ಇಲ್ಲ. 365 ದಿನಾನೂ ಇನ್ನೊಬ್ಬರಿಗೆ ಬೆಳಕಾದ್ರೆ ಗಣಪತಿಗೆ ಮುಂದೆ ದೀಪ ಹಚ್ಚಿದಷ್ಟೇ ಅವನಿಗೆ ಖುಷಿ ಆಗ್ತದೆ. ಹೆಂಗೆ ನಾವು ಬದುಕಬೇಕಷ್ಟೆ. ಮತ್ತು ನಿಮ್ಮೂರಾಗ ಒಬ್ಬನ ಮನಿ ಓಪ್ನಿಂಗ್ ಇರ್ತೈತಿ. ಮನಿ ಓಪ್ನಿಂಗ್ ಇದ್ದಾಗ ಅವ ನಿಮಗೆಲ್ಲ ಕರೆದಿರ್ತಾನ, ಚಲೋ ಊಟ ನಿಮಗೆ ಹಾಕ್ಸಿರ್ತಾನ. ನೀವು ಹಂಗೆ ಖಾಲಿ ಕೈಲಿ ಹೋಗೋದು ಬ್ಯಾಡ ಅಂತ ಒಂದು 200 ರೂಪಾಯಿದು ಗಿಫ್ಟ್ ತೊಗೊಂಡು ಹೋಗಿರ್ತೀರಿ ಮನೆಗೆ. ಬರೋದಿಲ್ಲ ನಾವು ಹೋದವ್ರು. ಬಂದ್ವಿ ಅಂದ್ರೆ ಮನುಷ್ಯರ ಅಲ್ಲ ನಾವು. ಮನೆಗೆ ಹೋಗಿ ಏನು ಮಾಡ್ತೀವಿ, ಮೊದಲು ಮನೆ ಅಡ್ಡಾಡ್ತೀವಿ ಒಂದು ರೌಂಡ್, ಹೆಂಗಾರ ಕಟ್ಟ್ಯಾನ. ಮತ್ತು ಮನೆ ಮುಂದೆ ನಿಂತು ಏನಂತೀವಿ, ಅದು ಪಾಪ ದುಡಿದು ಮನೆ ಕಟ್ಟಿರ್ತೈತಿ, ಒಟ್ಟ ಖುಷಿ ಪಡೋದಿಲ್ಲ ನಾವು. ಯಾರ್ದು ಎತ್ತಿ ಬಡ್ದಾನ ನೋಡಿ ಅದಕ್ಕೆ ದೊಡ್ಡ ಮನೆ ಕಟ್ಟ್ಯಾನ ಅಂತೀವಿ ನಾವು ಮೊದಲು. ಮತ್ತು ನೀವು ಶಬಾಷ್ ಅನ್ನಕತ್ತೀರಿ ಅಂದ್ರೆ ನೀವು ಅಂದಿರ್ತೀರಿ. ಅದು ಯಾವ ಎತ್ತಿ ಬಡ್ದ ನೋಡವ ಅದಕ್ಕೆ ಒಂದೇ ಮಾತಿದು ನಮ್ಮದು, ಚಲೋ ಕಟ್ಟ್ಯಾನ ಅಂತ ಅನ್ನೋದೇ ಇಲ್ಲ. ಒಂದೇದ್ದು ಒಳಗೆ ಹೋಗಿ ಎಲ್ಲ ನೋಡಿ ಮತ್ತು ಚಲೋ ಮೊದಲು ಊಟಕ್ಕೆ ಹೋಗಿರ್ತೀವಿ. ಚಲೋ ಊಟ ಮಾಡಿ ಅವನಿಗೆ ಒಂದು ಫ್ರೇಮ್ ಗಿಫ್ಟ್ ಕೊಟ್ಟು ಬರ್ತೀವಿ. ಬರ್ಬೇಕಾದ್ರೆ ಹಂಗೆ ಬರೋದಿಲ್ಲ. ಮನೆ ಭಾರಿ ಕಟ್ಟಿಯಪ್ಪ ಆದ್ರೆ ಬರಲೇ. ಈ ಆದ್ರೆ ಅನ್ನೋ ಪದ ಭಾಳ ಕೆಟ್ಟಿದ್ದು.
ಚಿಂಚ್ಕಂಡಿಯವ್ರು ಭಾರಿ ಕಾರ್ಯಕ್ರಮ ಮಾಡಿದ್ರು. ಆದ್ರೆ ಮುಂದೊಂದು ಏನಾರ ತಿರುವು ಐತೆ ಅಂತಲೇ ಅರ್ಥ. ಸ್ವಾಮಿಗಳು ಯಾರೋ ಸಣ್ಣವ್ರು ಬಂದಿದ್ರು, ಮಾತಾಡಿದರು ಖರೆ. ಆದ್ರೆ ಅಂದ್ರೆ ನಂದು ಮುಗಿತಾ ಕಥೆ ಅಲ್ಲಿ. ಆದ್ರೆ ಅನ್ನೋ ಪದು ಭಾಳ ಕೆಟ್ಟ. ಅವ ಅಷ್ಟೇ ಹೇಳಿ ಹೋಗಿಬಿಡ್ತಾನ. ಅವ ಮನೆಗೆ ಹೋಗಿ ಮನೆ ಭಾರಿ ಕಟ್ಟಿಯಪ್ಪ ಖರೆ. ಆದ್ರೆ ಬರ್ಲ್ಯಾ ಅವಂಗ ತಲೆಯಾಗ ಅದು ಸಂಬಂಧಿಕರು ಬಂಗಾರ ಮಾಡಿಸ್ಯಾರ, ಸಂಬಂಧಿಕರು ಬೆಳ್ಳಿ ಕೊಟ್ಟಾರ, ಮಗ ಚಲೋ ಗುಲಾಬಿ ಹೂವು ಕೊಟ್ಟಾನ, ಅಕ್ಕಪಕ್ಕದವರೆಲ್ಲ ಫ್ರೇಮ್ ಕೊಟ್ಟಾರ, ಸ್ನೇಹಿತರೆಲ್ಲ ಬಂದು ಅವನಿಗೇನು ಕಾಣಿಕ ಕೊಟ್ಟಾರ. ಅದು ಇದ್ದಿದ್ದಿಲ್ಲ ತಲೆಯಾಗಿದ್ದಿದ್ದೇನು 3 ಅಕ್ಷರದ ಪದ. ಆದ್ರೆ ಏನು ಯಾಕೆ ಹಿಂಗೆ ಹೇಳ್ದ, ಎಲ್ಲರ ಮನೆ ತಪ್ಪದನು ನಂದು. ಅವ ಬರೀ ಅದೇ ಯೋಚನೆ ಮಾಡಕತ್ತಿದ್ದ. ಖುಷಿ ಬಿಟ್ಟಾನ, 3 ಕೋಟಿ ರೂಪಾಯಿ ಮನೆ ಬಿಟ್ಟಾನ, 3 ಪದ ಆದ್ರೆ ಹಿಡ್ಕೊಂಡು ಕುಂತ. ಮತ್ತು ರಾತ್ರಿ ಇವ ವಾಟ್ಸಪ್ನಾಗ ಮೆಸೇಜ್ ಹಾಕಿದ್ದ. ವಾಟ್ಸಪ್ನಾಗ ಇವ ಏನು ಕಳಿಸಿದ್ದ ಅಂದ್ರೆ, ಮನೆಯೆಲ್ಲ ಭಾರಿ ಕಟ್ಟಿಯಪ್ಪ, ಆದ್ರೆ ಕಿಡಿಕಿ ಆ ಕಡೆ ಇರ್ಬೇಕಿತ್ತು ಅಂದಿವ. ಅವನಿಗನ್ನಿಸ್ತು ಕಿಡಿಕಿ ಆ ಕಡೆ ಯಾಕೆ ಇರಬೇಕಿತ್ತು, ಕಿಡಿಕಿ ಆ ಕಡೆ ಇದ್ರೆ ವಿದ್ಯಾ ಬರೋದಿಲ್ಲ ಮನೆಗೆ, ಕಿಡಿಕಿ ಆ ಕಡೆ ಇರಬೇಕಿತ್ತು. ಇವ ಬಡ ಬಂದ ಕಿಡಿಕಿ ಬದಲು ಮಾಡಿದ. ಮತ್ತು ಮತ್ತೊಬ್ಬ ಬಂದ ಮನೆಗೆ ಬರುವುದಾಗಿದ್ದಿಲ್ಲ ಅಂತ. ಮತ್ತೊಬ್ಬ ಮನೆಗೆ ಬಂದು ಪೂಜಾ ರೂಮ್ ಇಲ್ಲಿ ಇರಬಾರ್ದಿತ್ತು, ನಿನಗೆ ಯಾರು ಹೇಳಿಕೊಟ್ಟಾರ, ಪೂಜಾ ರೂಮ್ ಈ ಕಡೆ ಇದ್ದಿದ್ದು ಆ ಕಡೆ ಹಾಕು ಅಂದ. ಅವನ ಮಾತು ಕೇಳಿ ಚೂರು ಕಡಿಮೆ. ಅವನ ಮಾತು ಕೇಳಿ ಪೂಜಾ ರೂಮ್ನ ಆ ಕಡೆ ಹಾಕಿದ. ಮತ್ತೊಬ್ಬ ಬಂದ ಮನೆಗೆ. ಅಂದ, ಅಲ್ಲೋ ಟಿ ವಿ ಈ ಕಡೆ ಕುಂದ್ರಿಸಲ್ಲ, ಈ ಕಡೆ ಇರಬಾರ್ದಿತ್ತು, ನೆತ್ತಿ ಮ್ಯಾಗ ಇರಬೇಕಿತ್ತು ಅಂದವ. ಟಿ ವಿ ಅದು ಮಾತು ಕೇಳಿ ನೆತ್ತಿ ಮ್ಯಾಗ ಟಿ ವಿ ಹಾಕ್ಕೊಂಡ, ಕಿಟಕಿ ಬದಲು ಮಾಡ್ದ, ಟಿ ವಿ ಬದಲು ಮಾಡ್ದ, ಪೂಜಾ ರೂಮ್ ಬದಲು ಮಾಡ್ದ. ಹಂಗೆ ಉಳ್ದ, ಬದಲಾಗಲೇ ಇಲ್ಲ. ಅದು ಮನೆ ಅಂತೂ ಚಲೋ ಗಂಟು ಬಿದ್ದಿರಿ ಇವನಿಗಂತ. ನನಗೆ ಕಟ್ಸಿದ್ದ ನಿಮ್ಮನ್ನು ಬದಲು ಮಾಡಕ್ಕೆ ಕಟ್ಸ್ಯಾನ. ಅದು ಮನೆ ಅಂತೂ ನನ್ನ ಕಿಟಕಿ ಬದಲು ಮಾಡಿದಿ, ನನ್ನ ಪೂಜಾ ರೂಮ್ ಬದಲು ಮಾಡಿದಿ, ನನ್ನ ಟಿ ವಿ ಬದಲು ಮಾಡಿದಿ. ನೀ ಹಂಗೆ ಉಳಿದಲ್ಲ, ಮೊದಲ ನೀ ಬದಲಾಗು, ನನ್ನ ಬದಲು ಮಾಡಬೇಡ ಅಂತದು ಅಷ್ಟೆ. ನೀ ಹಂಗೆ ಉಳಿದಲ್ಲ, ನೀ ಹಂಗೆ ಬದಲು ಮಾಡು, ನನ್ನೇನು ಬದಲು ಮಾಡ್ತೀವೋ. ಮತ್ತು ನಿಮ್ಮ ಮನೆ ಓಪ್ನಿಂಗ್ ಇದ್ದಾವೆ, ಇಂಥವು ಕ್ಯಾಂಡಿಡೇಟ್ ಬರ್ತಾವೆ. ಅವಕ್ಕೆ ನಿಮ್ಮ ಮನೆ ಕಟ್ಟಿರೋದು ನೋಡಿ ಹೊಟ್ಟೆಗೆ ಬಿದ್ದಿರ್ತೈತಿ, ಅದು ಬೀಳುವುದೇ. ಅಂಥವು ಕ್ಯಾಂಡಿಡೇಟ್ ನಿಮ್ಮ ಮನೆಗೆ ಬಂದಾಗ ಏನು ಮಾಡೋದು, ಅವು ಅಂತಾವು ಪೂಜಾ ರೂಮ್ ಇಲ್ಲಿರಬಾರ್ದಿತ್ತು, ಜಗಲ್ ಇಲ್ಲಿರಬಾರ್ದಿತ್ತು, ಟಿ ವಿ ಇಲ್ಲಿರಬಾರ್ದಿತ್ತು. ಅವ್ರಿಗೇನು ಅನ್ಬೇಕು, ಒಂದು ಸಿಂಪಲ್ ನಿಮಗೊಂದು ಚಂದ ಸೂತ್ರ ಹೇಳ್ಯ. ಅಂಥವು ಯಾವರ ಮನೆಗೆ ಬಂದು ಟಿ ವಿ ಅಲ್ಲಿರಬಾರ್ದು, ಕಿಡಿಕಿ ಇಲ್ಲಿರಬಾರ್ದು, ಮನೆ ಇಲ್ಲಿರಬಾರ್ದು ಅಂದ್ರೆ ಅವ್ರಿಗೆ ಕೈ ಮುಗಿದು ನೀ ಹುಟ್ಟಲೇಬಾರ್ದಿತ್ತು ಅಂದ್ಬಿಡ್ರಿ. ಮುಗಿ ಚಂದ ನೀ ಹುಟ್ಟಲೇಬಾರ್ದಿತ್ತು, ಎಷ್ಟು ಚಂದ ಇರ್ತಿತ್ತು, ನನ್ನ ಮನೆ ಚಂದ ಇರ್ತಿತ್ತು, ನನ್ನ ಮಕ್ಕಳು ಚಂದ ಇರ್ತಿದ್ದು, ನನ್ನ ಮನಸ್ಸು ಚಂದ ಇರ್ತಿತ್ತು. ಹಿಂಗೆ ಬದುಕೋದು. ಯಾವನಾದರೂ ಬೆಳೆದಾಗ ಹೊಟ್ಟೆ ಉರ್ಕೊಂಡು ಗಣಪತಿ ಮುಂದೆ ದೀಪ ಹಚ್ಚಿದ್ರೆ ಗಣಪತಿ ಖುಷಿ ಪಡೋಕೆ ಸಾಧ್ಯ ಇಲ್ಲ. ಯಾವನಾದರೂ ಚಲೋ ಮನೆ ಕಟ್ಟಿಸಿದಾಗ ಕಿಡಿಕಿ ಅಲ್ಲಿರಬಾರ್ದು, ದೇವ್ರ ಕೊಲಿ ಇಲ್ಲಿರಬಾರ್ದು ಅನ್ನೋ ಬದಲು ಬರೀ 200 ರೂಪಾಯಿ ತಪ್ಪಲದ ಸೀರೆನೇ ತೊಗೊಂಡು ಹೋಗ್ರಿ, 300 ರೂಪಾಯಿದ ಹರಿದ ಲುಂಗಿನೇ ತೊಗೊಂಡು ಹೋಗ್ರಿ. ಅವನಿಗೆ ಕೊಟ್ಟು ಭಾಳ ಚಲೋ ಮನೆ ಕಟ್ಟಿಯಪ್ಪ, ಚಲೋ ಜೀವನ ಮಾಡುವಂತ 2 ಪ್ರೀತಿ ಮಾತಾಡ್ರಿ. ಆ ಪ್ರೀತಿ ಮಾತಿನೊಳಗೆ 1000 ವರ್ಷ ಅವ ಆರಾಮ ಬದುಕ್ತಾನ. ಪ್ರೀತಿಗ ತಾಕತ್ತೈತಿ, 1000 ವರ್ಷ ಅವ ಆರಾಮ ಬದುಕ್ತಾನ. ಏನು ಸಾಧ್ಯ ಆದಷ್ಟು ಪ್ರೀತಿಸೋದು. ಏನು ತೊಗೊಂಡು ಹೋಗಿವಿ ಹೇಳಿ? ಕಡ್ಕೊಳ್ಳೋ ಮಡಿವಾಳಪ್ಪ ಹೇಳ್ತಾನೆ ಅಲ್ಲೇನು, 10ಕ್ಕೆ ಹಕ್ಕಿ, 20ಕ್ಕೆ ನಕ್ಕಿ, 30ಕ್ಕೆ ಮೂರ್ಖ, 40ಕ್ಕೆ ನಾಚಿಗಿ, 50ಕ್ಕೆ ಅರಿವು, 60ಕ್ಕೆ ಮರೆವು, 70ಕ್ಕೆ ಭಾಗಿ, 80ಕ್ಕೆ ಡೂಗಿ, 90ಕ್ಕೆ ಪೂರಾ ಬೆನ್ನು ಬಾಗಿ, 100ಕ್ಕೆ ಹೊತ್ಕೊಂಡು ಹೋಗಿ. ನಿನ್ನ ಮನೆಯವರ ಉಂಡಾರ ಹುಚ್ಚ, ನಿನ್ನ ಹೆಸರು ಮ್ಯಾಗ ಬಿಸಿ ಬಿಸಿ ಹೋಳಿಗೆ, ಶಾಗಿ, ಹುಗ್ಗಿ ಅಂತ ನಾವು ಉಣ್ತಾರಿಲ್ಲ? ಉಣ್ಣುದಿಲ್ಲ. ಶಿವಗಣರಾಧನೆ ಅಂತ ಮಾಡ್ತಾರಿಲ್ಲ ನಿಮ್ಮ ಕಡೆ? ಶಿವಗಣರಾಧನೆ ಅಂತ ಮಾಡ್ತಾರೆ, ದೈದು ಹಾಕೋತಾರಲ್ಲ 5 ದಿವ್ಸಕ್ಕೆ 11 ದಿವ್ಸಕ್ಕೆ ಹಾಕ್ಕೊಂತಾರಿಲ್ಲ. ಅವಾಗ ಏನು ಮಾಡ್ತಾರೆ, ಚಲೋ 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 ಇವ ಹೋಗಿರ್ತಾನೆ, ಇವ್ನು ಇಟ್ಟು ಬಂದಾರ ಮಣ್ಣಾಗ, ಇವ್ನು ಹೋಗ್ಯಾನ ಅವ್ನು ಇಟ್ಟು ಬಂದಾರಲ್ಲ. ಅವ ಸತ್ತಾಗ ಅಳ್ತೀವಿ ಹೆಂಗೆ ಅಳ್ತೀವಿ ಅಂದ್ರೆ ಅದು ಎದ್ದು ಬರ್ಬೇಕು ಹೆಣ, ಹಂಗೆ ಹತ್ತಿರ್ತೀವಿ ನಾವು. ಇಷ್ಟೆಲ್ಲ ಅಳ್ತೀವಲ್ಲ. ನೀವು ನೋಡಿ ಬೇಕಿದ್ರೆ ಊರಾಗ ಯಾರಾದರೂ ತೀರಿ ಹೋಗಿದ್ರೆ ಸ್ಮಶಾನ ಸಮೀಪ ಆಗಕ್ಕೆ ಅಂದ್ರೆ ಇವ್ರ ಸೌಂಡ್ ಜಾಸ್ತಿ ಆಗುತ್ತೆ, ಇವ್ರದ್ದು ಅಳೋರ್ದು. ಸ್ಮಶಾನ ಸಮೀಪ ಆಗ್ಬೇಕಾದ್ರೆ ಸೌಂಡ್ ಜಾಸ್ತಿ ಆಗುತ್ತೆ. ಇವ್ರು ಅಂತಿರ್ತಾರ, ಕಣ್ಣು ಬಿಟ್ಟು ಬರ್ದಿರ್ತಾ, ಇನ್ನು 10 ನಿಮಿಷನ್ಯಾಗ ಮಣ್ಣಾಗ ಹೋತಿ, ಕಣ್ಣು ಬಿಡಬಾರ್ದಿಪ್ಪ ಅಂತ ಇವು ಬೇಡ್ಕೊತಾರೆ. ಕಣ್ಣು ಬಿಟ್ರೆ ಇದ್ದೀರಾ ನೀವು ಒಬ್ರಲ್ಲಿ? 10 ನಿಮಿಷಕ್ಕೆ ಮಣ್ಣಾಗಿಡು ಹೆಣ, ಕಣ್ಣು ಬಿಟ್ರೆ ಒಬ್ರ ಇದ್ದೀರಾ ನೀವು? ಮತ್ತು ಮನೆಗೆ ಕಡ್ಕೊಳ್ಳಪ್ಪ ಮಡಿವಾಳಪ್ಪ ಅಂತಾನ
ನಿನ್ನ ಕುಣ್ಯಾಗಿಟ್ಟ ಉಂಡಾರ ಬಿಸಿ ಬಿಸಿ ಹೋಳಿಗೆ ಶಾಗಿ ಹುಗ್ಗಿ ಅಂತನ ದೈದ ಅಂತ ಹಾಕ್ಕೊಂತಾರೆ. ಶಿವಗಣರಾಧನೆ ಅಂತ ಮಾಡ್ತಾರೆ. ಅವಾಗೆಲ್ಲ ಈ ಸಂಬಂಧಿಕರು ಏನು ಬರ್ತಾರಲ್ಲ ದೈದ ಹಾಕೊಳ್ಳೋಕೆ ಶಿವಗಣರಾಧನೆ ಮಾಡೋಕೆ, ಅವೆಲ್ಲ ಸಂಬಂಧಿಕರು ಸತ್ತವನ್ನ ನೆನೆಸ್ತಾರಂತ ಮಾಡಿರೇನು? ಯಾವತ್ತೂ ಇಲ್ಲ. ಸಂಬಂಧಿಕರು ಬಂದವರು 11 ದಿವಸಕ್ಕೆ ಸತ್ತವನ್ನ ಮರೆತು ಏನಂತಾರೆ ಗೊತ್ತನು? ಹೋಳಿಗೆಯಾಗ ಇನ್ನೊಂದು ಚೂರು ಹೂರ್ಣ ಬೇಕಿತ್ತು ಅಂತಾರ, ಇನ್ನೊಂದು ಚೂರು ಊಟದಾಗ ತುಪ್ಪ ಬೇಕಿತ್ತು ಅಂತಾರ, ಉಪ್ಪಿನಕಾಯಿ ಆಗಿದ್ರೆ ಊಟ ಬರಬ್ಬರ ಆಗಿತ್ತು ನೋಡಂತಾರ. ಸತ್ತವನ್ನ ಅಲ್ಲೇ ಇಟ್ಟು ಬಂದಾರ. ಉಸಿರಿರೋವರೆಗೂ ಮಾತ್ರ ಈ ದೇಹಕ್ಕೆ, ಈ ಮನುಷ್ಯನಿಗೆ ಒಂದಿಷ್ಟು ಬೆಲೆ. ಉಸಿರು ಹೋಯ್ತು ಅಂದ್ರೆ ಈ ಮನುಷ್ಯನಿಗೆ ಬೆಲೆ ಇಲ್ಲ. ಒಬ್ಬವ ಭಾರಿ ಮನೆ ಕಟ್ಟಿದ್ದ, ಆ ಮನೆ ಮಗ್ಲನೇ ಮತ್ತೊಬ್ಬ ಮನೆ ಕಟ್ಟಿದ್ದ. ಇಬ್ಬರು ಭಾರಿ ದೋಸ್ತರವರು. ಅವರು ಒಂದೇ ತಾಟ್ನಾಗ ಊಟ ಮಾಡ್ತಿದ್ರು, ಒಂದೇ ಪಾಟಿ ಚೀಲ ಹಾಕ್ಕೊಂಡು ಸಾಲಿಗೆ ಹೋಗ್ತಿದ್ರು, ಒಂದೇ ಶೂಸ್ ಹಾಕ್ಕೊಂಡು ಸಾಲಿಗೆ ಕಲಿತಿದ್ರು. ಅಷ್ಟು ಮತ್ತು ಒಂದೇ ಸ್ಟೇಜ್ ಮ್ಯಾಗ ಇಬ್ಬರು ದೋಸ್ತರು ಮದುವೆ ಆಗಿದ್ರು. ಅಷ್ಟು ಕುಚುಕು ಗೆಳೆಯರು. ಅದರೊಳಗೆ ಒಬ್ಬನ ಗೆಳೆಯನದ್ದು ಸಾವಾಯ್ತು. ಸಣ್ಣ ವಯಸ್ಸಿನಲ್ಲಿ ಒಬ್ಬ ಹುಡುಗ, ಅವನ ಗೆಳೆಯ ತೀರಿ ಹೊಕ್ಕನ್. ಇವನಿಗೆ ಭಾಳ ನೋವಾಯ್ತು. ಇವನಿಗೆ ಇವ ಅಂದ ಕೂಡಿ ಆಡಿದ್ವಿ, ಕೂಡಿ ದೊಡ್ಡವರಾಗಿದ್ವಿ, ಕೂಡಿ ಮದುವೆ ಆಗಿದ್ವಿ, ಮತ್ತು ಇವ ಮಣ್ಣಾಗ ಹೋದ್ನಲ್ಲ ಈಗ ಅಂತ ಇವನಿಗೆ ಭಾಳ ನೋವಾಯಿತು. ಅವನಿಗೇನು ಇನ್ನೇನು ಅವನ ಹೆಣ ಎತ್ತಿ ಸ್ಮಶಾನಕ್ಕೆ ಹಿಂಗೆ ಕರ್ಕೊಂಡು ಹೋಗಬೇಕು. ಮಳೆ ಬೀಳಕತ್ತು ದಬ ದಬ ದಬ. ಆ ಮಳೆ ಬೀಳೋದಕ್ಕೆ ಅವರು ಊರಿನ ಹಿರಿಯರೆಲ್ಲ ಏನು ಯೋಚನೆ ಮಾಡಿದ್ರು, ಹೆಣ ಮಳೆಯಾಗ ತೊಯ್ತು ಅಂದ್ರೆ ವಾಸನೆ ಬರೋಕೆ ಚಾಲು ಆಗುತ್ತೆ, ಕೆಡಕ್ಕೆ ಚಾಲು ಆಗುತ್ತೆ. ಒಂದು 20 ನಿಮಿಷ ಸ್ಮಶಾನದ ಮಗ್ಲ ಮನೆ ಯಾರ್ದೈತಲ್ಲ ಆ ಮನ್ಯಾಗ ಹೆಣ ಇಟ್ಟು ಹೋಗುನು ಅಂತ ವಿಚಾರ ಮಾಡಿದರು. ಸ್ಮಶಾನದ ಮಗ್ಲ ಮನೆ ಯಾವೊಂದಿತ್ತು ಅಂದ್ರೆ ಏನು ಕೂಡಿ ಆಡಿದ್ರಲ್ಲಿ ಇವರು, ಏನು ದೋಸ್ತರು ಕುಚುಕು ಗೆಳೆಯರು ಆಡಿದ್ರಲ್ಲ ಅವನ ಮನೆಯೇ ಇತ್ತು. ಹಿರಿಯರಂದರು ಚಲೋ ಆಯಿತು ತಗೋರಪ್ಪ, ಮತ್ತು ಕೂಡೆ ಆಡ್ಯಾವು, ಕೂಡೆ ದೊಡ್ಡವಾಗ್ಯಾವು, ಒಟ್ಟಿಗೆ ಮದುವೆ ಆಗ್ಯಾವು, ಹೆಣ ಇಟ್ಕೊಂಡೇ ಇಟ್ಕೋತಾನಂತ ಹಿರಿಯರು ತಿಳ್ಕೊಂಡಾರ. ಹೋಗಿ ಅಲ್ಲಿ ಹೇಳಿದರು, ನೋಡಪ್ಪ ನಿನ್ನ ದೋಸ್ತ ಸತ್ತಾನ, ನಿನಗೂ ಗೊತ್ತೈತಿ, ಮಳೆ ನಿಲ್ಲು ತಕ ಹೆಣ ಮನ್ಯಾಗ ಇಟ್ಕೋತಿ ಏನು ಅಂತಂದ್ರವ್ರು. ಇಟ್ಕೊಂಡನ ಅವ ಅಂದ, ಉಸಿರಿರುವವರೆಗೂ ಅಷ್ಟೇ ಅವ ನಮಗೆ ದೋಸ್ತ, ಉಸಿರಿರು ತಕ ಅಷ್ಟೇ ಅವ ನನಗೆ ಫ್ರೆಂಡ್. ಉಸಿರು ಹೋದ ಮ್ಯಾಗ ಅದು ಫ್ರೆಂಡ್ ಅಲ್ಲ, ಹೆಣ ಅದು. ನಿಮ್ಮ ಮನ್ಯಾಗ ನೀವು ಹೆಣ ಇಟ್ಕೋತೀರಿ ಏನ್ರಿ ಹಿರಿಯರಂತ ಹಿರಿಯರಿಗೆ ಕೇಳಿದವ. ಅವ್ರು ಹಿರಿಯರಂದ್ರು, ಮತ್ತು ಅಲ್ಲೋ ಕೂಡಿ ಆಡಿರಿ, ಕೂಡಿ ದೊಡ್ಡವರಾಗಿರಿ, ಕೂಡೇ ಮದುವೆ ಆಗಿರಿ, ಮತ್ತು ಹಿಂಗ್ಯಾಕೆ ಮಾತಾಡಕತ್ತೀವೋ? ಒಂದು ಸಲ ಜೀವ ಹೋದ ಮ್ಯಾಗ ಅದು ಹೆಣ. ಅದನ್ನು ನೀವು ನನ್ನ ಮನೆಗೆ ತಂದು 30 ನಿಮಿಷ ನಾ ಅದನ್ನು ಮನ್ಯಾಗ ಇಟ್ಟುಕೊಂಡು ನೀವು ಮಳೆ ನಿಂತ ಮ್ಯಾಗ ತೊಗೊಂಡು ಹೋಗ್ತೀರಿ. ಇಡೀ ಮನೆ ಸ್ವಚ್ಛ ಮಾಡೋರು ಯಾರು? ಮೊದಲೇ ಫ್ರೀ ಬಸ್ ಅಂತ ನನ್ನ ಮನೆಯದು ಹೋಗ್ಯದ ತವ್ರ ಮನೆಗೆ ಅಂದವ. ಸ್ವಚ್ಛ ಮಾಡೋರು ಯಾರು? ಆಗಲಾರ್ದಿದ್ದು ತೊಗೊಂಡು ಹೋಗಿ ಬರ್ರಿ, ಹೋಗ್ಯಾನ ಅಂದ್ಮ್ಯಾಗ ದೌಡು ಮುಗಿಸ್ಬಿಡ್ರಿ, ಭಾಳ ತಿಟ್ಕೋಬಾರ್ದು ಅಂದ. ಯಾರು? ಕೂಡಿ ಆಡಿ ಬೆಳೆದ ಗೆಳೆಯ. ಇದಾತ ಎಲ್ಲರೂ ಅಂದರು, ಇಷ್ಟೇ ನೋಡಪ್ಪ ಮನುಷ್ಯ ಅಂದು ಅಂದರು. ಆಮೇಲೆ ಒಬ್ಬಂದು ಅದ ದಾರಿ, ಮತ್ತು ಮಳೆ ಭಾಳ ಆಗಿತ್ತಲ್ಲ, ರಾಡಿ ಭಾಳಿತ್ತು, ಕಂಡಪಟ್ಟಿ ರಾಡಿ ಇತ್ತು. ಅವು ಹವಾಯಿ ಚಪ್ಪಲಿ ಬರ್ತಾವಲ್ಲ, ಹವಾಯಿ ಚಪ್ಪಲಿ 100-200 ರೂಪಾಯಿದು. ಅದು ಹವಾಯಿ ಚಪ್ಪಲಿದು ಗೂಟ ಕಿತ್ತಿತ್ತಂದ್ರೆ ನಡ್ಯಾಕೆ ಬರೋದಿಲ್ಲ. ಆ ಹವಾಯಿ ಚಪ್ಪಲಿದು ಗೂಟ ಕಿತ್ತಿತ್ತಂದ್ರೆ ನೋಡ್ರಿ ಹಿರಿಯರು ಹಾಕ್ಕೊಂಡಿರ್ತಾರೆ, ಅವ್ರಿಗೆ ನಡ್ಯಾಕೆ ಬರೋದಿಲ್ಲ. ಹಿಂಗೆ ಒಬ್ಬ ನಡ್ಕೊತ ಮಣ್ಣಿಗೆ ಹೋಗ್ಬೇಕಂತ ಹೊಂಟಿದ್ದ, ಆ ರಾಡಿಗೆ ಅವನ ಹವಾಯಿ ಚಪ್ಪಲಿ ಕಿತ್ತು ಬಿಡ್ತು. ಅವ ಏನು ಯೋಚನೆ ಮಾಡ್ದ, ಮತ್ತು ಕಿತ್ತು ಹವಾಯಿ ಚಪ್ಪಲಿನ ಸ್ಮಶಾನ ತಕ್ಕ ಹಾಕ್ಕೊಂಡು ಹೋಗಕ್ಕೆ ಬರೋದಿಲ್ಲ, ಬರೆಗಾಲಲ್ಲಿ ಹೋಗುಮು, ಎಲ್ಲರ ಬಿಡ್ಬೇಕಲ್ಲ, ಯಾವರ ಹಾಕ್ಕೊಂಡು ಹೊಕ್ಕನ ಬಾ ಅಂತಂದ. ಸ್ಮಶಾನದ ಮಗ್ಲು ಮನೆ ಯಾವಂದಿತ್ತು, ಅವ ಏನು ದೋಸ್ತಿದ್ನಲ್ಲ, ಹೆಣ ಮನ್ಯಾಗ ಇಟ್ಕೋಬೇಡ್ರಿ ಅಂದಿದ್ನಲ್ಲ, ಅವನ ಕಡೆ ಹೋದಿವ. ಅಲ್ಲೋ ಹೆಣ ಅಂತರೂ ಇಟ್ಕೋಬೇಡ ಅಂಥೇಳಿ, ಮತ್ತು ನನ್ನ ಚಪ್ಪಲಿ ಹರಿದಾವು, ಮಳೆ ನಿಲ್ಲು ತಕ್ಕ ನಿನ್ನ ಮನ್ಯಾಗ ನನ್ನ ಚಪ್ಪಲಿ ಬಿಟ್ಟು ಹೋಗಲಿ ಏನು ಅಂತ ಕೇಳ್ದ. ಅವ ಅಂದ, ಮೊದಲು ಬಿಡು ಅಂದ ಚಪ್ಪಲಿ, ಮೊದಲು ಚಪ್ಪಲಿ ಬಿಡು ಅಂದ. ಹಿರಿಯರಿಗೆಲ್ಲ ಆಶ್ಚರ್ಯ ಆಯಿತು. ಕೂಡಿ ಆಡಿದ ಮನುಷ್ಯ ಸತ್ತ ಮ್ಯಾಗ 1 ಸೆಕೆಂಡ್ ಹೆಣನ ಮನ್ಯಾಗ ಇಟ್ಕೊಳ್ಳಿಲ್ಲ. ಎದಕ್ಕೂ ಬಾರ್ಲಾರ್ದ ಚಪ್ಪಲಿನ ಮನ್ಯಾಗ ಮೊದಲು ಬಿಡು ಅಂತಾನಲ್ಲ, ಚಪ್ಪಲಿಗಿಂತ ಕೀಳಲ್ಲೋ ನಮ್ಮದು ಉಸಿರು ಹೋದ ಮ್ಯಾಗ ಅಂದವ. ಚಪ್ಪಲಿಗಿಂತ ಕೀಳಲ್ಲ ನಮ್ಮದು. ಚಪ್ಪಾಳೆ ಹೊಡಿತೀರಿ ನೀವು, ಚಂದಗೆ ಹೊಡಿತೀರಿ, ಮತ್ತು ಏನು ಅನುಭವಿಸಿರ್ತೀರಿ ನನಗೆ ಗೊತ್ತಿಲ್ಲ. ಅದು ಇಷ್ಟೇ, ಉಸಿರು ಒಂದು ಸಲ ಹೋಯ್ತು ಅಂದ್ರೆ ನಮಗೆ ಬೆಲೆ ಇಲ್ಲ. ಮಕ್ಕಳೇ ಅಂತಿರ್ತಾರೆ, ಯಾವಾಗ ಎತ್ತೀರಿ? ಒಬ್ಬ ಎಷ್ಟು ಜನ ನೀವು ಮಕ್ಕಳಿನ ಹೆಂಗೆ ಬಳಸಬೇಕು ಅಂದ್ರೆ, ಸತ್ತ ಮ್ಯಾಗ ಅವ ಡಾಕ್ಟ್ರಿಗೆ ಫೋನ್ ಮಾಡಬೇಕು, ಲಾಯರಿಗೆ ಫೋನ್ ಮಾಡಬಾರ್ದು. ಡಾಕ್ಟ್ರಿಗೆ ಫೋನ್ ಮಾಡಿ ನಮ್ಮ ಅಪ್ಪಂದು ಉಸಿರು ಹೊಂಟೈತ್ರಿ, ದೌಡು ಬಂದು ಬದುಕಿಸ್ರಿ ಅನ್ನೋ ಮಕ್ಕಳು ನಿಮ್ಮ ಅದು ಅಂದ್ರೆ ನೀವು ಗೆದ್ದಂಗೆ. ಅದು ಬಿಟ್ಟು ಅವು ಮಕ್ಕಳು ನಮ್ಮಪ್ಪ ಹೊಂಟಾನ್ರಿ, ಮತ್ತಿನ್ನ ಆಸ್ತಿ ನನ್ನ ಮ್ಯಾಗ ಆಗಿಲ್ಲ, ಬಡ ಬರ್ರಿ ಲಾಯರಿಗಂತ ಲಾಯರಿಗೆ ಫೋನ್ ಮಾಡಿ ನಿಮ್ಮ ಆಸ್ತಿಯವ ಹಂಚ್ಕೊಂಡು ಅಂದ್ರೆ ಅಂಥ ಮಕ್ಕಳನ್ನ ಬೆಳೆಸ್ಕೊಳಕ್ಕೆ ಹೋಗ್ಬೇಡ್ರಿ. ಮೊನ್ನೆ ನೋಡಿ, ನಾನು ಡೆಕ್ಕನ್ ಹೆರಾಲ್ಡ್ ಪೇಪರ್ ಓದ್ತಿದ್ದೆ, ದೆಹಲಿದು. ಅದರೊಳಗೆ ಭಾಳ ಚಂದ ಕೊಟ್ಟಿದ್ರು ಅವರು. ಮಗ ಫಾರಿನ್ ಒಳಗದಾನ, ಆಸ್ಟ್ರೇಲಿಯಾ. ಅವರಪ್ಪ ದೆಹಲಿಯಾಗ ಸತ್ತಾನ. ಮಗ ಏನು ಅನ್ಬೇಕು, ವೀಡಿಯೋ ಕಾಲ್ ಮಾಡಿ ತೋರಿಸ್ಬಿಡ್ರಿ ಮುಖ ಸಾಕು ಅಂದ ಮಗ.
ವಿಡಿಯೋ ಕಾಲ್ ಮಾಡಿ ತೋರಿಸ್ಬಿಡ್ರಿ, ಬರೋಕೆ 2 ದಿನ ಬೇಕು, ನಮಗೆ ಬರೋದಾಗೋದಿಲ್ಲ ಹೋಗೋದಾಗೋದಿಲ್ಲ, ಅದು ಮತ್ತು ಖರ್ಚು ಭಾಳ ಐತಿ. ಅಲ್ಲಿ ಯಾರ ಅಕ್ಕಪಕ್ಕ ಮನೆಯವ್ರಿದ್ರೆ ಅಕೌಂಟ್ ನಂಬರ್ ಕಳಿಸ್ರಿ, ಒಂದು 20 ಲಕ್ಷ ರೂಪಾಯಿ ಹಾಕ್ತೀನಿ, ಅದನ್ನು ಓದು ಮಣ್ಣು ಮಾಡಿ ಬಂದುಬಿಡ್ರಿ ಅಂದ. ಮತ್ತು ಅವ್ರು ಅಂದರು ಮಗ್ಳಿಗೂ ಯಾರೂ ಇಲ್ಲ, ಹಳಿ ಮುದುಕ ಯಾರನ್ನೂ ಗಳಿಸಿಲ್ಲ. ಅವ ಏನು ಅನ್ಬೇಕು, ಮುನ್ಸಿಪಾಲ್ಟಿ ಅವ್ರ ನಂಬರ್ ಇದ್ರು ಕೊಡ್ರಿ, ಫೋನ್ ಮಾಡ್ತೀನಿ, ಅವ್ರಿಗೆ 20 ಲಕ್ಷ ರೂಪಾಯಿ ಹಾಕ್ತೀನಿ, ಬೀದಿ ಹಣ ಅನ್ಕೊಂಡು ಹೋಗಿ ಸ್ಮಶಾನದಾಗ ಇಟ್ಟು ಬರ್ರಿ ಅಂದ. ನಮ್ಮ ಮಕ್ಕಳೆಲ್ಲ ಫಾರಿನ್ದಾಗ ಅದಾವಂತ ಖುಷಿ ಪಡಕತ್ತೀವಿ, ನಮ್ಮ ಮಕ್ಕಳೆಲ್ಲ ಹೊರದೇಶದೊಳಗದ ಖುಷಿ ಪಡಕತ್ತೀವಿ. ಒಂದು ಕ್ಷಣ ತಂದೆ ತಾಯಿ ಉಸಿರು ಹೋಯ್ತು ಅಂದ್ರೆ ಅದೇ ಮಕ್ಕಳು ಮಣ್ಣು ಹಾಕಕ್ಕೆ ಬರೋದಿಲ್ಲ, ಅದೇ ಮಕ್ಕಳು ಮಣ್ಣು ಹಾಕಕ್ಕೆ ಬರೋದಿಲ್ಲ. ಆದ್ರೆ ಅದೇ ಚಿಚ್ಕಂಡಿ ಊರು ಒಳಗೆ ಓಡಾಡು ಹುಡುಗ 700 ರೂಪಾಯಿ ಪಗಾರ ದುಡ್ಯಾಕತ್ತಾನಂದ್ರು ಮಗಗೆ ಚೂರು ನೋವಾಯಿತು ಅಂದ್ರೆ ಮೊದಲು ಡಾಕ್ಟ್ರಿಗೆ ಫೋನ್ ಮಾಡಿ ನಮ್ಮ ಅಪ್ಪಗೆ ನೋವಾಗೈತೆ ಬಾ ಅಂತಾನ. ಇದು ನಿಜವಾದ ಎಜುಕೇಷನ್, ಫಾರಿನ್ದಾಗಿರೋದಲ್ಲ. 20 ತಂದೆ ತಾಯಿ ಯಾವಾಗ ಖುಷಿ ಪಡ್ತಾರ, ಮಗ 30 ಲಕ್ಷ ರೂಪಾಯಿ ಪಗಾರ ತೊಗೊಂಡು ಫಾರಿನ್ನಿಂದ ಅಕೌಂಟ್ ಹಾಕಕತ್ತಾನ, ಇವು ಅವ್ನ ಫೋಟೋ ನೋಡ್ಕೋವಂತ ಅಳ್ಕೋತ ಊಟ ಮಾಡ್ತಿರ್ತಾವೆ ಎರಡು. ರಾತ್ರಿ ಆಯಿತು ಅಂದ್ರೆ ಮಗನ ಫೋಟೋ ನೋಡ್ಕೊಂತ ಕಣ್ಣೀರು ಹಾಕ್ಕೊಂತ ಊಟ ಮಾಡು ತಂದೆ ತಾಯಿ ಖುಷಿ ಪಡೋದಿಲ್ಲ. ತಂದೆ ತಾಯಿ ಯಾವಾಗ ಖುಷಿ ಪಡ್ತಾರಂದ್ರೆ ಮಗ ಊರಾಗ ಇದ್ಕೊಂಡು 400 ರೂಪಾಯಿನೇ ದುಡಿಲಿ, ರಾತ್ರಿ 9 ಆಯ್ತಂದ್ರೆ ಕುಡ್ದು ಬರಲಾರ್ದಂಗೆ ಮನೆಗೆ ಬಂದು ಅವ್ರ ಕಣ್ಣು ಮುಂದೆ ನಕ್ಕೊಂತ ಊಟ ಮಾಡ್ತಾನಲ್ಲ, ಅವಾಗ ತಂದೆ ತಾಯಿ ಖುಷಿ ಪಡ್ತಾರ. ಅದು ಶ್ರೀಮಂತಿಕೆಯ ಮಕ್ಕಳವು, ಅವಾಗ ತಂದೆ ತಾಯಿ ಖುಷಿ ಪಡ್ತಾರೆ. ಅಂಥ ಮಕ್ಕಳು ನಿಮ್ಮ ಅದಾವ ಅಂದ್ರೆ ಖುಷಿ ಪಡ್ರಿ. ನಾವು ಏನು ಮಾಡ್ತೀವಿ, ಮಗ್ಳ ಮನೆಯವ 98 ತೊಗೊಂಡಾನ, ಮಗನೇ ನೀ ಯಾಕೆ ತೊಗೊಂಡಿಲ್ಲ? ಮಗ್ಳ ಮನೆಯವ 86 ತೊಗೊಂಡಾನ, ನೀ ಯಾಕೆ ತೊಗೊಂಡಿಲ್ಲ? ಒಬ್ಬ ಹಿಂಗೆ ಮಗ್ಳ ಮನೆಯವ 88 ತೊಗೊಂಡಾನ, ನೀ ಯಾಕೆ ತೊಗೊಂಡಿಲ್ಲ ಅಂತ ಭಾಳ ಹೊಡೆದ ಮಗನಿಗೆ. ಮಗ ಅಂದ ನನ್ನ ಟೈಮ್ ಬರಲಿ ಅಂದ. 88 ತೊಗೊಂಡಿದ್ದು ಮಗ್ಳ ಮನೆಯವ ನೀ ಬರೀ ಜಸ್ಟ್ 40 ತೊಗೊಂಡು ಪಾಸಾಗಿ ನಿನಗೆ ಅವು ನಂಗೆ ತೊಗೊಳೋದಾಗಿಲ್ಲಲ್ಲ. ನೀನು ಒಂದೇ ಸಾಲಿಗೆ ಹೋಗಿ ಅವನು ಒಂದೇ ಸಾಲಿಗೆ ಹೋಗ್ಯಾನ, ನಿನಗೂ ಒಂದೇ ಬುಕ್ಕ ಅವನಿಗೂ ಒಂದೇ ಬುಕ್ಕ. ಅವ ಓದಿ 90 ತೊಗೊಂಡಾನ, ನೀ ಓದಿ 40 ತೊಗೊಂಡಿಯಲ್ಲ, ನಿನಗೆ ನಾಚಿಕೆ ಆಗೋದಿಲ್ಲ ಅಂತ ತಪ್ಪು ಬೈಯಾಕತ್ತಿದ್ದ. ಮಗ ಅಂದ ಟಿವಿಯಾಗ ನೋಡಿದ ಮಗ ಟಿವಿಯಾಗ ನೋಡ್ದ. ಟಿವಿ ಒಳಗೆ ಏನಾಗಿತ್ತು, 60 ವರ್ಷನ ಒಬ್ಬ ವಯಸ್ಸಾದ ಮುದುಕ ಮೌಂಟ್ ಎವರೆಸ್ಟ್ ಏರ್ಯಾನ ಅಂತ ಸಾಧನೆ ಮಾಡಿದ್ದು ಬಂತು. ಇವ ಅಂದ ನಿನಗೆ ಎಷ್ಟು ವಯಸ್ಸು ಅಂದು ಅವ್ರ ಅಪ್ಪ ಅಂದ ನನಗೂ 60 ನಡೆದವು, ನನಗೆ 18 ವಯಸ್ಸು, ಮಗ್ಳ ಮನೆಯವಂಗೂ 18 ವಯಸ್ಸು. 18 ವಯಸ್ಸು ಅವು 90 ತೊಗೊಂಡಾನ, ನಾ ತೊಗೊಳೋದಾಗಿಲ್ಲ ಅಂತ ಹೊಡೆದಿಯಲ್ಲ, ಮತ್ತು ನೀ ಯಾವಾಗ ಹತ್ತಾಕೊಂಟಿ ಮೌಂಟ್ ಎವರೆಸ್ಟ್ ಅಂದವ. 60 ವಯಸ್ಸದ ಮೌಂಟ್ ಎವರೆಸ್ಟ್ ಹತ್ಯಾನಂತ, ಮತ್ತು ನೀ ಹತ್ತಿ ತೋರಿಸು, ನೀ ಮರ್ದಿನಾನೇ ಮೌಂಟ್ ಎವರೆಸ್ಟ್ ಹತ್ತಿದ ಮರ್ದಿನಾನೇ 92 ತೊಗೋತೀನಿ ನಾ ಅಂದಿವ. ಒಟ್ಟು ಹೋಲಿಸ್ಬೇಡ್ರಿ ಮಕ್ಕಳಿಗೆ. ಒಂದು ಶಾಲ್ಯಾಗ ಶಾಣೆ ಇದ್ರೆ ಒಂದು ಊರಾಗ ಶಾಣೆ ಇರ್ತಾವೆ, ಒಂದು ಮನ್ಯಾಗ ಶಾಣೆ ಇದ್ರೆ ಒಂದು ಸಮಾಜಕ್ಕೆ ಶಾಣೆ ಇರ್ತಾವೆ. ಅವ್ರವ್ರು ಏನು ದೇವ್ರು ಎಲ್ಲರಿಗೂ ಒಂದೇ ಸೃಷ್ಟಿ ಮಾಡಿರ್ತಾನೆ. ಒಂದು ಗಿಡ ಆ ಕಡೆ ಒಪ್ಪಾರಿ ಹೊಳ್ಳಿದ್ರೆ ಒಂದು ಗಿಡ ಈ ಕಡೆ ಹೊಳ್ಳಿರ್ತೈತಿ, ಒಂದು ಗಾಡಿ ಆ ಕಡೆ ಹೋದ್ರೆ ಒಂದು ಗಾಡಿ ಈ ಕಡೆ ಹೋಗಿರ್ತೈತಿ. ಜೀವನ ಅಂದಮೇಲೆ ಎಲ್ಲ ಒಂದೇ ಇರೋದಿಲ್ಲ. ಎಲ್ಲ ಒಂದೇ ಇದ್ರೆ ಹೆಂಗೆ, ಈಗ ನಾನೊಬ್ಬ ಮಾತಾಡ್ತೀನಂತ ಇವ್ರು ನನಗೆ ಹಾಡಕ್ಕೆ ಬರೋದಿಲ್ಲ, ಈಗ ನನಗೆ ಹಾಡಕ್ಕೆ ಬರೋದಿಲ್ಲ, ಇವ್ರು ಹಾಡ್ತಾರೆ. ಅವ್ರು ಹಾಡ್ತಾರೆ ಬಾ ಅಂತ ನಾ ದುಃಖ ಪಟ್ಕೊಂಡೆ ಅಂದ್ರೆ ನನಗೆ ದುಃಖ ಆಗುತ್ತೆ. ಅವ್ರಿಗೆ ಹಾಡಕ್ಕೆ ಬರ್ತದೆ, ನನಗೆ ಮಾತಾಡಕ್ಕೆ ಬರ್ತದೆ. ಅವ್ರು ಹಾಡೋದ್ರೊಳಗೆ ಆನಂದ ಅದರ, ನಾ ಮಾತಾಡೋದ್ರೊಳಗೆ ಆನಂದದಿನಿ ಅಂತ ಅಂದ್ಕೊಂಡ್ರೆ ಎಷ್ಟು ಚಲೋ ಇರೋದಿಲ್ಲ ಹೇಳಿ ಜೀವನ. ಇರೋದ್ರೊಳಗನ ತೃಪ್ತಿ ಯಾರು ಪಡ್ತಾರಲ್ಲ ಅವ್ರ ಬದುಕೆ ಶ್ರೀಮಂತ ಬದುಕು. ಇರೋದ್ರೊಳಗೆ ಎಷ್ಟು ಸಾಧ್ಯ ಐತೆ ಅಷ್ಟು ತೃಪ್ತಿ ಪಡೋದು. ದೇವ್ರು ನಮಗೆ ಏನು ಕೊಟ್ಟಾನ ಅದ್ರೊಳಗೆ ಬದುಕೋದು. ನಾವು ಹಂಗಲ್ಲ, ಏನೋ ಬೇಕನ್ನೋರು ನಾವು. ಒಟ್ಟು ದೇವ್ರೇನು, ಮತ್ತು ದೇವ್ರು ನಮಗೆ ನೆನಪಾಗೋದು ಯಾವಾಗ ನಮಗೆ ದೇವ್ರ ನೆನಪಕ್ಕಾನ ಅಂದ್ರೆ ಯಾವಾಗ ದೇವ್ರು ನಮಗೆ ಕಷ್ಟ ಕೊಟ್ಟಾನಲ್ಲ ಅವಾಗ ನೆನಪಕ್ಕಾನ. ಅಲ್ಲಿ ತಕ್ಕ ನಮಗೇನು ದೇವ್ರ ನೆನಪಾಗೋದಿಲ್ಲ ಒಟ್ಟೆ. ಮತ್ತು ಅವ ಅಂತಾನವ ಒಮ್ಮೆ ಹಿಂಗೆ ಕಷ್ಟ ಭಾಳ ಬಂತು. ಒಬ್ಬ ಹೋದ ದೇವ್ರ ಕಡೆ ಬೆಡ್ಕೊಳ್ಳೋಕೆ. ದೇವ್ರಂದ ಏನು ಮರ ನೀ ಈಗ ಬಂದಿಯಲ್ಲ ಅಂದ. 3 ವರ್ಷ ಆಯ್ತು ರೀ ಮದುವೆ ಮಾಡೀರಿ, ಮದುವೆ ಆಗಿ 3 ವರ್ಷ ಆಗ್ಯದ, ಒಟ್ಟ ಜೀವನದೊಳಗೆ ನೆಮ್ಮದಿನೇ ಇಲ್ಲ, ಅದಕ್ಕೆ ಏನು ಮಾಡಬೇಕು? ದೇವ್ರಂದ ಅಲ್ಲೋ ನಿನಗೆ 3 ವರ್ಷದಕ್ಕಿಂತ ಮುಂಚೆ ನಾ ಒಟ್ಟ ನೆನಪಾಗಿದ್ದಿಲ್ಲ ನಿನಗೆ. 3 ವರ್ಷ ಆದ್ಮ್ಯಾಗ ಈಗ ಕಷ್ಟ ಬಂದವಂತ ನನ್ನ ಕಡೆ ಬಂದಿಯಲ್ಲ, ಇದ್ರ ಕಡೆ ನನಗೆ ಏನು ಪರಿಹಾರ ಇಲ್ಲ, ನೀ ಮುಂದೆ ಹೋಗು ಅಂದ. ಅವ ಹಂಗೆ ತಲೆ ಕೆಡಿಸ್ಕೊಂತ ಕುಂತಿದ್ದವ. ಅವ ಒಬ್ಬರ ಕಡೆ ಹೋದ, ಅವರೊಬ್ಬರು ದೊಡ್ಡ ಹಿರಿಯರಿದ್ದರು, ಅವ್ರ ಕಡೆ ಹೋಗಿ ಹೇಳ್ದ, ಅಲ್ಲ ಮದುವೆಯಾಗಿ ಸ್ಟಾರ್ಟಿಂಗ್ ಏನು ಅವು ನೋಡಿ ಅವು ಮದುವೆ ಗಟ್ಟಿಯಾಗಿರ್ತಾವಲ್ಲ ಅವು ಲೋಕದಾಗ ಇರೋದಿಲ್ಲ ಅವು. ಒಟ್ಟು ಸ್ವಾಮಿಗಳು ನಿಮಗೆ ಹೆಂಗೆ ಗೊತ್ತ್ರಿ ಅಂದಿರಂತೀನಿ ಅವ ನನಗೆ. ನೋಡಿನ ದಿವಸ ನಾವು ಮಠದಾಗೂ ಹುಡುಗರು ಓಡಾಡ್ತಿರ್ತಾವೆ, ಅವು ಮದುವೆಗಿಂತ ಮುಂಚೆ ನಮ್ಮ ಜೊತೆ ಭಾಳ ಚಂದ ಓಡಾಡ್ತಾವೆ. ಗಟ್ಟಿಯಾಗ್ಯದ ಅಂದ್ರೆ ಮಠಕ್ಕೆ ಸಮೀಪ ಬರೋದಿಲ್ಲ ವನಕ. ಮತ್ತು 1 ವರ್ಷ ಆದ್ಮ್ಯಾಗ ಮಠ ಬಿಟ್ಟು ಹೋಗೋದಿಲ್ಲ ಅವು. ಮದುವೆಯಾಗ 1 ವರ್ಷ ಆದ್ಮ್ಯಾಗ ಒಟ್ಟ ಮಠ ಬಿಟ್ಟು ಹೋಗೋದಿಲ್ಲ. ನಾವು ಭಾಳ ಕೇಳ್ತಿರ್ತೀನಿ, ಅಲ್ಲೋ ಮದುವೆ ಗಟ್ಟಿ ಆದಾಗ ಒಟ್ಟ ಮಠಕ್ಕೆ ಬರ್ತಿರ್ಲಿಲ್ಲ, ಮದುವೆಯಾಗ 1 ವರ್ಷ ಆಗ್ಯದ ಮಠ ಬಿಟ್ಟು ಹೊಂಟಿಲ್ಲಲ್ಲ ಯಾಕೆ? ಅಜ್ಜರ್ ಇಲ್ರಿ ಮಠನೇ ನಮಗೆ ಗತಿ ಅನ್ನೋದು ನಮಗೆ ಗೊತ್ತಾಗಲಿಲ್ಲ, ನಮಗೆ ಮೋಸ ಆಗ್ಯದ ನಮಗಂತ.
ನಮಗೆ ಮಠ ಗತಿ ಅನ್ನೋದು ಗೊತ್ತಾಗಲಿಲ್ಲ. ಒಂದು ವರ್ಷ ಆದ್ಮ್ಯಾಗ ಮೊದಲು ಅಂತಿದ್ದವ, ಅಲ್ರಿ ನಾ ಕೇಳಿದೆ, ಅಲ್ಲ ಮುಂಚೆ ಮದುವೆಗಿಂತ ಮುಂಚೆ ಹುಟ್ಟು ಹಬ್ಬ ಕೊಟ್ಟಿದ್ದೇನು, ಹುಟ್ಟು ಹಬ್ಬ ಬಂದ್ರೆ ನೀವು ಹೋಟೆಲ್ಗೆ ಕರ್ಕೊಂಡು ಹೋಗಿದ್ದೇನು, ಕೇಕ್ ಕಟ್ ಮಾಡಿಸಿದ್ದೇನು, ಏನು ಕೇಕ್ ಅವನ ಬ್ಯಾಗ್ ತುರುಕ್ತಾನ, ಆಗ ಅವ್ವ ಈಕಿನ ಬ್ಯಾಗ್ ತುರುಕ್ತಾರೆ, ಎಷ್ಟು ಚಂದ ಪ್ರೀತಿಲೇ ಇದ್ರಲ್ಲ, ಮತ್ತು ಹುಟ್ಟು ಹಬ್ಬ ಮರ್ತಿ ಎಲ್ಲ ಮರ್ತಿ ಯಾಕೆ ಅಂತ ಕೇಳಿದೆ. ಅವ ಅಂದ, ಇಲ್ರಿ ಅಜ್ಜರ ಎಲೆಕ್ಷನ್ಗೆ ಮುಂಚೆನೇ ಪ್ರಚಾರ ಮಾಡೋದಿರ್ತದೆ, ಎಲೆಕ್ಷನ್ ಆದ್ಮೇಲೆ ಪ್ರಚಾರ ಇರೋದಿಲ್ಲ ಅಂದವ. ಮದುವೆಗಿಂತ ಮುಂಚೆನೆದೆಲ್ಲ ಮಾಡೋದಿರ್ತದೆ ರೀ, ಮದುವೆ ಆದ್ಮ್ಯಾಗ ಒಮ್ಮೆ ತಿಳಿದದ ಬಣ್ಣ ಮತ್ತೊಮ್ಮೆ ಮಾಡೋದಿರೋದಿಲ್ಲ. ಮತ್ತು ನಕ್ಕಿದ್ದು ಕೊನೆ ಯಾವಾಗ ಗೊತ್ತನ್ರಿ ಅಜ್ಜರ ಅಂದ. ಯಾವಾಗ ನಕ್ಕಿ? ಮದುವೆಯಾಗ ಏನು ನಕ್ಕಿ ನೋಡ್ರಿ ಅದೇ ಖರೆ ಅಂದ. ಅವ ಹೇಳಿದ್ದ, ಇದು ಮಠದಾಗ ಕುಂತವ ಅಂದಿದ್ದು ನಿಮ್ಗೆ ಹೇಳಕತ್ತೀನಿ ನಾನು ಅಷ್ಟೇ. ಮದುವೆಯಾಗ ಏನು ನಕ್ಕಿನಿ ಅದ ಖರೆ, ಮತ್ತು ಯಾರನ್ನ ಹುಡುಕ್ಯಾಡ್ಕೊಂತ ಬಂದು ಮಠಕ್ಕೆ, ಯಾವ ನಂದು ಫೋಟೋ ಹೊಡೆದಿದ್ನಲ್ಲ ಮದುವೆಯಾಗ ನಗಾಕತ್ತಿದ್ದು ಅವ್ನು ಹುಡುಕ್ಯಾಡ್ಕೊಂತ ಬಂದೀನಿ. ಎದಕ್ಕೆ? ಅವ ಲಾಸ್ಟ್ ಸ್ಮೈಲ್ ಪ್ಲೀಸ್ ಅಂದಿದ್ನಂದ್ರೆ ಅವತ್ತು ನಕ್ಕು ಬಿಡ್ತಿದ್ದೆ ನಾನು ಎಷ್ಟು ಬೇಕಷ್ಟು. ಅವ ಸ್ಮೈಲ್ ಪ್ಲೀಸ್ ಅನ್ಕೊಂತಿದ್ದ, ಅವ ಲಾಸ್ಟ್ ಸ್ಮೈಲ್ ಅಂದಿದ್ನಂದ್ರೆ ಎಷ್ಟು ಬೇಕಷ್ಟು ನಕ್ಕು ಬಿಡ್ತಿದ್ದೆ. ಅವತ್ತ ಕೊನೆ ನಗು ಅಂತ ನನಗೆ ಗೊತ್ತಾಗಿದ್ದಿಲ್ಲ. ಮತ್ತು ನೀವು ಜರ ದೌಡು ಬಂದು ಆಶೀರ್ವಾದ ಮಾಡಿ ಹೋದ್ರಿ. ಅವ ಮತ್ತು ಲಾಸ್ಟಿಗೆ ಎಲ್ಲಿ ಬಂದೇವ ನನ್ನ ಕಡೆನೇ ಬಂದ. ನೀವು ದೌಡು ಬಂದು ಆಶೀರ್ವಾದ ಮಾಡಿ ಹೋದ್ರಿ. ನಾ ಎದಕ್ಕೆ ಅವ್ನ ಮದುವೆಗೆ ದೌಡು ಹೋಗಿದ್ದೆ ಅಂದ್ರೆ ಬೇರೆ ಕಡೆ ನನ್ನ ಮದುವಿದ್ದು ಒಳಗಿನ ಅಕ್ಕಿ ಕಾಳಕ್ಕೆ ಬರ್ತೀನಿ ಅಂತ 9:00 ಅಕ್ಕಿ ಕಾಳಕ್ಕೆ ಹೋಗಿದ್ದೆ ನಾನು. ಅವ ಅಂದ, ನೀವು ಎದಕ್ಕೆ ದೌಡು ನನಗೆ ಆಶೀರ್ವಾದ ಮಾಡಿರಂತ ನನಗೆ ಈಗ ಗೊತ್ತಾಗ್ಯದ. ನನ್ನ ಮದುವೆ ದೌಡ ಮುಗಿದು ಬೀಳೋದಿತ್ತು, ಅದಕ್ಕೆ ನೀವು ನನಗೆ ದೌಡು ಆಶೀರ್ವಾದ ಮಾಡಿರಿ, ನೀವೇ ಸೇರಿಸ್ರಿ ಈಗ ಅಂದವ. ನಾನು ಅಲ್ಲ ಕೋಟ ಯಾವ ಮಠ ಅದು ನನ್ನ ಏನು ನಿಮಗೆ ಡಿವೋರ್ಸ್ ತಗೋ ಅಂತ ಹೇಳಿದ್ನ ನಾನು. ಎದಕ್ಕಿದು ಆಗುತ್ತೆ ಅಂದರೆ ಪ್ರೀತಿ ಇಲ್ಲ. ಬಸವಣ್ಣ ಅಂತನ, ಅಂದಣವ ನೇರಿದ ಸೊನಗದಂತೆ ಕಂಡಡೆ ಬಿಡದು ತನ್ನ ಮುನ್ನಿನ ಸ್ವಭಾವವ, ಸುಡು ಸುಡು ಮನವಿದು ವಿಷಯಕ್ಕೆ ಹರಿವುದು, ಮೃಡ ನಿಮ್ಮನ್ನೆನೆಯಲುವುದು ಒಂದು ದಿನ, ಎನ್ನೊಡೆಯ ಕೂಡಲ ಸಂಗಮ ದೇವ, ಅನುದಿನ ನಿಮ್ಮನ್ನು ನೆನೆವಂತೆ ಮಾಡು, ಸೆರಗೊಡ್ಡಿ ಬೇಡುವೆ ನಿಮ್ಮ ಧರ್ಮ ಅಂತನ ಬಸವಣ್ಣ. ಮನಸ್ಸು ಹೆಂಗೆ ಅಂದ್ರೆ ಎಲ್ಲಿ ಕಾಮ ಅದ ಅಲ್ಲೇ ಹೋಗ್ಯದ, ಎಲ್ಲಿ ಮೋಕ್ಷ ಅದ ಅಲ್ಲೇ ಹೋಗ್ಯದ, ಎಲ್ಲಿ ಆಸೆ ಅದ ಅಲ್ಲೇ ಹೋಗ್ಯದ. ಇದಕ್ಕೆ ಮ್ಯಾಗ ಎತ್ತಬೇಕಾಗಿತ್ತು ಅಂದ್ರೆ ಒಂದೇ ಒಂದು ದಾರಿ ಪ್ರವಚನ. ಇದನ್ನು ಮ್ಯಾಗ ಎತ್ತಬೇಕು ಅಂದ್ರೆ ಬೇರೆ ಯಾವುದರಿಂದನೂ ಸಾಧ್ಯ ಇಲ್ಲ. ಇದನ್ನು ಮೇಲೆತ್ತಬೇಕಾಗಿತ್ತು ಅಂದ್ರೆ ಅದಕ್ಕೆ ಒಂದೇ ಒಂದು ದಾರಿ ಪ್ರವಚನ. ನೀವು ಭಾಳ ಚಂದ, ನೀವು ಊರ್ನೂರು, ನಿಮ್ಮ ಊರು ಯಾವ ನನಗೆ ನಿಮ್ಮ ಊರ ಹೆಸರು ಬಾಯ್ಟ್ ಒಂದು 10 ಸಲ ಹಾಕಿನ ಕಾರದಾಗನ. ಇದಕ್ಕೆ ಚಿಚಕಂಡಿ ಅನ್ಬೇಕು ಅಥವಾ ಚಿಂಚ್ಕಂಡಿ ಅನ್ಬೇಕು ಅಥವಾ ಚಿಂಚ್ಕಂಡಿ BK ಅನ್ಬೇಕು. ನಿಮ್ಮ ಊರಾಗ ಬಂದು ನಿಮ್ಮ ಊರು ತಪ್ಪು ಹೇಳಿದ್ನಿ ಅಂದ್ರೆ ನನ್ನ ಕಾರು ಊರು ದಾಟೋದಿಲ್ಲ ಅಂತ ಗೊತ್ತೈತೆ ನನಗೆ. ಮತ್ತು ಏನು ಹೇಳಬೇಕಲ್ಲ, ನನಗೆ ಅನಿಸಿದ್ದು ಒಂದೇ. ಅವ್ರು ಅಂದರು, ನಾನು ಎಲ್ಲಿ ಹೊಂಟಿರಿ ಗುರುಗಳು ಅಂತ ಊರಾಗ ತಾಳಿಕೋಟ್ಯಾಗ ಅಂದರು. ಚಿಂಚ್ಕಂಡಿಗೆ ಹೊಂಟೀನಿ ಅಂತ ಹೇಳಿದೆ ನಾನು. ಅಲ್ರಿ ಎದಕ್ಕೆ ಅವ್ರು ಬರೀ ಚುಚ್ತಾರ ಅನ್ನೋರು, ಅದಕ್ಕೆ ಚಿಂಚ್ಕಂಡಿ ಐತೆ ಅನ್ನೋರು ಬರೀ ಚುಚ್ಚಾರ ಕಾಣ್ತದ, ಅದಕ್ಕೆ ಚಿಂಚ್ಕಂಡಿ ಐತೆ ಅವ್ರ ಊರು ಅಂದೆ. ನಾನು ಅಂದೆ, ಅವರು ಚಿಂಚ್ಕಂಡಿ, ಅವರು ಚುಚ್ಚವ್ರಲ್ಲ, ಬಿದ್ದವ್ರನ್ನ ಮೆಚ್ಚವ್ರವರು, ಅದಕ್ಕೆ ಅವರು ಚಿಂಚ್ಕಂಡಿ ಅವರು. ಮತ್ತು ನಿಮ್ಮೂರು BK ಇದು ಮುಂದೆ. BK ಅಂದರೆ ಏನು ಗೊತ್ತನು? ಸುಮ್ಮನೆ ಕುಂತು ಯೋಚನೆ ಮಾಡಿ. BK ಅಂದರೆ ಸದಾ ಚಿಂಚ್ಕಂಡಿಯವರು, B ಅಂದ್ರೆ ಬಾಗುವವರು. ಯಾರು ದೊಡ್ಡವರು ಬರ್ತಾರೆ ಅವರಿಗೆ ಬಾಗ್ತಾರೆ, ಯಾರು ಹಿರಿಯರು ಬರ್ತಾರೆ ಅವರಿಗೆ ಬಾಗ್ತಾರೆ. ನಿಮ್ಮೂರಾನ ಯುವಕರಿಗೆ ನಾನು ಕರೆ ಹೇಳ್ತೀನಿ, ಬಹಳ ಕಾರ್ಯಕ್ರಮಗಳಿಗೆ ಹೋಗಿನಿ. ನಿಮ್ಮೂರಾನ ಯುವಕರು ನೋಡಿದ್ರೆ ನನಗೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ, ಬೇರೆ ಗ್ರಾಮದ ಯುವಕರು ಇನ್ನೊಬ್ಬರನ್ನು ಚುಡಾಯಿಸೋದ್ರೊಳಗೆ ಹಾಳಾಗ್ಯಾವ, ಬೇರೆ ಗ್ರಾಮದ ಯುವಕರು ಇನ್ನೊಬ್ಬರನ್ನು ಕಾಡಿಸೋದ್ರೊಳಗೆ ಹಾಳಾಗ್ಯಾವ, ಬೇರೆ ಗ್ರಾಮದ ಹುಡುಗರು ಮತ್ತೊಂದು ಬೆಟ್ಟಿಂಗ್ ಆ್ಯಪ್ಗಳು ಆಡಿ ಹಾಳಾಗ್ಯಾವ. ನಿಮ್ಮ ಊರಾನ ಹುಡುಗರು ಮಿತ್ರ ಮಂಡಳಿ ಮಾಡಿಕೊಂಡು ಹಿರಿಯರನ್ನು ಮುಂದೆ ಮಾಡಿ ಚಲೋ ಚಲೋ ಸ್ವಾಮಿಗಳಿಗೆ ಊರಿಗೆ ಕರೆಸಿ ನಿಮಗೆ ಆಧ್ಯಾತ್ಮಿಕ ಪ್ರವಚನ ಹಚ್ಚು ಕೆಲಸ ಮಾಡಕತ್ತಾರಲ್ಲ. ಮಿತ್ರ ಯುತ್ರರು ಎಲ್ಲಿ ಅದಾರ ಅಂದ್ರೆ ಅದು ಚಿಂಚ್ಕಂಡಿ ಗ್ರಾಮದೊಳಗೆ ಅದಾರ ಅನ್ನೋದೇ ಹೆಮ್ಮೆ ವಿಷಯ. ಮತ್ತು ಮುಂದೆ K ಏನ್ರಿ ಸ್ವಾಮಿಗಳ? B ಅಂದ್ರೆ ಬಾಗುವುದು ಅಂದ್ರಿ, K ಅಂದ್ರೆ ಏನು? K ಅಂದ್ರೆ ಕಾಡಲಾರದ ಮಂದಿ ಅಂತದು ಅನ್ಕೊಂಡಿನ್ಯಾ. ಮತ್ತು ಚಿಂಚ್ಕಂಡಿ BK ಅಂದ್ರೆ ಬಾಗುವವರು, ಕಾಡಲಾರದ ಮಂದಿ ಅಂತ. ಇವು ಕಾಡುವ ಮಂದಿ ಭಾಳ ಡೇಂಜರ್. ಇವು ಒಂದು ಮಠ ಉಳಿಸಿಲ್ಲ, ಒಂದು ಮನೆ ಉಳಿಸಿಲ್ಲ, ಒಂದು ಸಮಾಜ ಉಳಿಸಿಲ್ಲ, ಒಂದು ಮಂದಿರ ಉಳಿಸಿಲ್ಲ. ಅವು ಕಾಡು ಮಂದಿ ಬೇರೆ. ಒಬ್ಬ ಸುಭಾಷಿತಕಾರ ಭಾಳ ಚಂದ ಬರೀತಾನೆ, ಕಾಡು ಪ್ರಾಣಿಗಳು ಕಾಡಿನೊಳಗಿದ್ರೆ ಕಾಡುವ ಪ್ರಾಣಿಗಳು ನಾಡಿನೊಳಗದಾವ, ಯಪ್ಪ ಹುಷಾರಾಗಿ ಬದುಕ್ರಿ ಅಂತ ಅವ ಬದುಕ್ತಾನೆ. ನೀವು ಅಂತೀರಿ ಮಂಗ್ಯ ಏನ್ರಿ ಗುರುಗಳ, ಮಂಗ್ಯ ಹೋಗೋದು ಅದು ಟೊಂಕಿ ಮ್ಯಾಗ ಮಕ್ಕೋತದ, ಮಂಗ್ಯ ವೇಸ್ಟ್, ನಾವು ಭಾಳ ಬಾರಿ ಅಂತಿರಲ್ಲ. ಅದು ಮಂಗ್ಯ ಅಂತೈತಿ. ಒಮ್ಮೆ ನೋಡ್ರಿ ನೀವು, ಅದು ಮಂಗ್ಯ ಕಾಡು ಒಳಗೆ 3-4 ಟೊಂಗಿಗಳಿದ್ದು ಅಂದ್ರೆ 4 ಕಾಲು ಹಾಕ್ಕೊಂಡು ಆರಾಮ್ ಮಕ್ಕೊಂಡಿರ್ತೈತೆ. ಅದು ಮಂಗ್ಯ ಎಂದರೆ ಬಿದ್ದೈತನ್
ಎಂದೂ ಬಿದ್ದಿಲ್ಲ. 3 ತಾಸು ನಿದ್ದೆ ಮಾಡ್ಯದ, 4 ತಾಸು ನಿದ್ದೆ ಮಾಡ್ಯದ, ಒಟ್ಟ ಬಿದ್ದಿಲ್ಲದು. ಇವ ಅರ್ಧ ತಾಸು ಕಟ್ಟಿ ಮ್ಯಾಗ ಕುಂತಿರ್ತಾನ. FD ಎಲ್ಲರ ಹೊತ್ಕೊಂಡು ಹೋಗ್ಯಾನ ಬಾ ಯಾವಂತ ಚಿಂತ್ಯಾಗ ಕನಸ್ದಾಗ ರಪಕನ ಕೆಳ ಬಿದ್ದಿರ್ತಾನೆ ಇವ. ಅದು ಮಂಗ್ಯ ಅಂತೂ ದೊಡ್ಡ ಕಟ್ಟಿ ಮ್ಯಾಗ ಅರ್ಧ ತಾಸು ಮಕ್ಕೊಳ್ಳೋದು ಆಗಲಿಲ್ಲ ನಿನಗೆ, ನೀ ದೊಡ್ಡವಲ್ಲ. ಉದ್ದ ಟೊಂಗಿ ಮ್ಯಾಗ 4 ಕಾಲು ಒಗದು ಆರಾಮ್ ಮಕ್ಕೋತೀನಲ್ಲ, ನಾ ದೊಡ್ಡವ ಅಂತದು ಮಂಗ್ಯ. ಮತ್ತು ನಿಮ್ಮ ಊರೊಳಗೆ ನಾಯಿಗಳಿದ್ರು ನೋಡಿ, ನಾಯಿಗಿರೋ ನಿಯತ್ತು ಮನುಷ್ಯಾಗಿರೋದಿಲ್ಲ. ಒಬ್ಬ ಮನುಷ್ಯ ಸುಮ್ಮನೆ 2 ಪಾರ್ಲೇಜಿ ಬಿಸ್ಕಿಟ್ ನಾಯಿಗೆ ಹಿಂಗೆ ಒಗದ ಅಂದ್ರೆ ಸಾಯುತಕ ಮನುಷ್ಯನ ಬಿಡೋದಿಲ್ಲದು. ಇವ 3 ಹೊತ್ತು ಒಂದೇ ಮನ್ಯಾಗ ಊಟ ಮಾಡಿ ಚಲೋ ಚಲೋ ಬಿಸಿ ಊಟ ಮಾಡಿ ಈ ಮನೆಗೆ ಹೆಂಗೆ ಬೆಂಕಿ ಹಚ್ಚಬೇಕು ಅಂತಲೇ ಯೋಚನೆ ಮಾಡ್ತಿರ್ತಾನೆ. ನಾಯಿ ಅಂತೂ ಹಳಿಸಿದ ಉಂಡು ಮನೆಗೆ ಕಾಯ್ತೀನಿ, ನಾ ದೊಡ್ಡವ. ಉಂಡು ಬಿಸಿ ಬಿಸಿ ಊಟ ಕಾಯ್ದು ಮನೆಗೆ ಬೆಂಕಿ ಹಚ್ಚಕತ್ತಿಯಲ್ಲ, ನೀ ದೊಡ್ಡವಲ್ಲ ಅಂತದು. ಮತ್ತು ಕಡ್ಡಿಪಟ್ನ ನೋಡಿರಿ ಊರಾಗ, ನಿಮ್ಮ ಊರಾಗ ನಾ 2008ರಾಗ ಕಡ್ಡಿಪಟ್ನ ತರಕ್ಕೆ ಹೋಗಿದ್ದೆ. ಅದ್ರ ಬೆಲೆ ₹1. ನಾ ಸಣ್ಣ 2008ರಾಗ. ಮೊನ್ನೆ ನಮ್ಮ ಹುಡುಗರಿಗೆ ಕಳಿಸೀನಿ, ಉದ್ಘಾಟನಾ ಕಾರ್ಯಕ್ರಮಕ್ಕೆ ಕಳಿಸ್ರಪ್ಪ ಅಂತ ಅವ್ರು ಕೊರದು ಹಚ್ತಾರಲ್ಲ, ಅದ್ರದ್ದು ಬೆಲೆ ಈಗ ಎಷ್ಟೈತಿ? ₹1. 2008ರಾಗೂ 1, 2025ರಾಗೂ 1, 2050ರಾಗೂ ಕಡ್ಡಿಪಟ್ನ ₹1 ಇರ್ತೈತಿ. ಬರೆದಿಟ್ಕೋರಿ ನೀವು. ಯಾಕೆ ಅಣ್ಣ? ಕೊರೆಯವ್ರ ಬೆಲೆ ಯಾವತ್ತೂ ಹೆಚ್ಚಿಗೆ ಆಗೋದೇ ಇಲ್ಲ. ಹಚ್ಚು ಮಂದಿ ಏನು ಬೆಲೆ ಇರ್ತೈತಲ್ಲ ಯಾವತ್ತೂ ಹೆಚ್ಚಿಗೆ ಆಗೋದಿಲ್ಲ. ಹಾಲಿನ ಪ್ಯಾಕೆಟ್ ನೋಡಿರಿ, ಮೈಸೂರೊಳಗೆ ನಾನು ನೋಡೀನಿ. ಈಗ ಓದಾಕತ್ತೀವಲ್ಲ ಅಲ್ಲಿ ಮೈಸೂರೊಳಗೆ ನಾನು ನೋಡೀನಿ. ನಾನು 2021 ಮೈಸೂರಿಗೆ ಹೋದಾಗ ಹಾಲಿನ ಪ್ಯಾಕೆಟ್ ಬೆಲೆ ₹16 ಇತ್ತು. ಈ 2025ರಾಗ ಹಾಲಿನ ಪ್ಯಾಕೆಟ್ ಬೆಲೆ ₹32 ಆಗ್ಯದ. ₹16 ಜಾಸ್ತಿ ಆಗ್ಯದ 4 ವರ್ಷದಾಗ. ಹಾಲಿನ ಪ್ಯಾಕೆಟ್ ಬೆಲೆ ಯಾಕೆ ಜಾಸ್ತಿ ಆಯಿತು ಅಂದ್ರೆ, ಯಾರು ಹಸದು ಕುಂತಾರಲ್ಲ ಅವ್ರನ್ನ ಹೊಟ್ಟೆ ತುಂಬಿಸೋ ಕೆಲಸ ಹಾಲಿನ ಪ್ಯಾಕೆಟ್ ಮಾಡಿದ್ರೆ, ಯಾರು ಚಲೋ ಅದಾರ ಅವರಿಗೆ ಹಚ್ಚು ಕೆಲಸ ಕಡ್ಡಿಪಟ್ನ ಮಾಡ್ಯದ. ಕಡ್ಡಿಪಟ್ನ ಆಗಬೇಡ್ರಿ, ಹಾಲಿನ ಪ್ಯಾಕೆಟ್ ಆಗ್ರಿ, ಅವಾಗ ಈ ಮಂಡಳಿಗೆ ಒಂದು ಕಿಮ್ಮತ್ ಬರೋಕ್ಕೆ ಸಾಧ್ಯ. ಖಾದ್ಯ ಆದಷ್ಟು ಹಾಲಿನ ಪ್ಯಾಕೆಟ್ ಆಗಬೇಕು. ಮತ್ತು ನೀವು ಅಂತೀರಿ, ನಾ ಭಾಳ ದೊಡ್ಡವ, ನನ್ನ ಮುಂದೆ ನಾ ಭಾಳ ದೊಡ್ಡವ ಅಂತಿರಲ್ಲ. ದೊಡ್ಡ ಒಟ್ಟ ಅನ್ನಕ್ಕೆ ಹೋಗ್ಬೇಡ್ರಿ. ಇವು ದೊಡ್ಡ ಅಂತ ಒಟ್ಟ ಅನ್ನಕ್ಕೆ ಹೋಗ್ಬೇಡ್ರಿ. ನಾ ಭಾಳ ಸಣ್ಣವ ಅಂದ್ರಿ ಅಂದ್ರೆ ಭಾಳ ಮಜಾ ಇರ್ತೈತಿ ನೋಡಿ. ಈಗ ನೀವೆಲ್ಲ ಚಲೋ ಬಟ್ಟೆ ಹಾಕ್ಕೊಂಡು ಬಂದಾಗ ಕೇಳ್ತಾರೆ ಯಾರು, ಅಲ್ಲೋ ಏನು ಮಸ್ತ್ ಬಟ್ಟೆ ಹಾಕ್ಕೊಂಡಿಯಪ್ಪ, ಎಲ್ಲಿ ಹೊಂಟಿ? ಹಿಂಗೆ ಪ್ರವಚನಕ್ಕೆ ಹೊಂಟೀನಿ, ಅಲ್ಲೆಲ್ಲ ಸೇರಾಕತ್ತಾರ, ಹೊಂಟೀನಿ. ಅವ ಅಂತಾನ, ಅಲ್ಲಪ್ಪ ನನ್ನ ಕೂಡು ಭಾಳ ಅಡ್ಡಾಡಿ ಒಮ್ಮೆ ಚಲೋ ಬಟ್ಟೆ ಹಾಕ್ಕೊಂಡಿದ್ದಿಲ್ಲ, ಮತ್ತು ಈಗ ಏನು ನಿನ್ನ ವೈಭವ ನೋಡ್ಬೇಕು, ಮಸ್ತ್ ಬಟ್ಟೆ ಹಾಕ್ಕೊಂಡು ಹೊಂಟಿ ಅಂತ ಅವ ಅಂದಾಗ ಅವನಿಗೆ ಏನು ಅನ್ಬೇಕು? ನಂದೇನಾಯ್ತು, ನಿನ್ನ ದೋಸ್ತಿ ಮಾಡಿದ ಮ್ಯಾಗನ ಇಂಥ ಬಟ್ಟೆ ಹಾಕ್ಕೊಂಡಿನಂತ ಅವನಿಗೆ ಅವನಿಗೆ ಬಾಯಿ ಮುಚ್ಚಿಸ್ಬೇಕು, ಚಲೋ ಇರ್ತೈತಿ. ಮತ್ತು ಇಲ್ಲಿ ಬರ್ತೀರಿ, ಸ್ವಾಮಿಗಳು ಕೇಳ್ತಾರ, ಏನು ಚಲೋ ರೆಡಿಯಾಗಿ ಬಂದಿರಲ್ಲಪ್ಪ ಅಂದಾಗ ಸ್ವಾಮಿಗಳಿಗೆ ಏನು ಅನ್ಬೇಕು? ನಂದೇನೈತ್ರಿ ಸ್ವಾಮಿಗಳು, ಎಲ್ಲ ನೀವು ಕೊಟ್ಟು ಆಶೀರ್ವಾದ ಅನ್ಬೇಕು, ಗಪ್ ಕುಂದಿಸ್ಬಿಡ್ಬೇಕು. ನೀವೇನು ಆಶೀರ್ವಾದ ನಿಮ್ಮದೈತ್ರಿ, ಆಶೀರ್ವಾದ ನಿಮ್ಮದೈತ್ರಿ ಅಂದಾಗ, ಮತ್ತು 2 ಎಕರೆ ಹೊಲ ಬರೆದು ಕೊಡಪ್ಪ ಸ್ವಾಮಿಗಳು ಅಂದಾಗ ಹುಚ್ಚಿಡೋದನ್ನು ಸ್ವಾಮಿ ಅಂತೀರಿ ನೀವು. ಸುಮ್ಮ ಅನ್ಬೇಕು, ಅನ್ನಕ್ಕೇನು ಹೊಂಟೈತಿ? ಸುಮ್ಮ ಅನ್ನೋದಷ್ಟೇ. ಮತ್ತು ಮನೆ ಒಳಗೆ ಹೋಗೋದಕ್ಕೆ ಕುಂತಿರ್ತಾರೆ, ಮದುವೆ ಆದವ್ರು ಕುಂತಿರ್ತಾರೆ. ಅವ್ರು ಅಂತಾರೆ, ಜಗಳ ಆಡೋರು, ಅಲ್ಲ ಮದುವೆಯಾಗ ಇಂಥ ಬಟ್ಟೆ ಹಾಕ್ಕೊಂಡಿದ್ದಿಲ್ಲ, ಈಗ ಚಲೋ ಬಟ್ಟೆ ಹಾಕ್ಕೊಂಡು ಮೆರ್ಯಾಕತ್ತಿಯಲ್ಲ, ಎಲ್ಲಿ ಹೊಂಟಿ? ಮೆರ್ಯಾವ ನನ್ನ ಬಟ್ಟೆ ಅಂದ್ರಿ ಕೆಟ್ರಿ. ನಂದೇನೈತಪ್ಪ, ನಿನ್ನ ಮದುವೆ ಆಗಿಂದನ ಚಲೋ ಬಟ್ಟೆ ಹಾಕೊಳಕತ್ತೀನಿ ಅಂದ್ರಿ ಗೆದ್ರಿ. ಮತ್ತು ಒಳಗೆ ಹೋಗೋದಕ್ಕೆ ದೇವ್ರ ಕಲೆ ಪೂಜೆ ಮಾಡಿ ದೇವ್ರಿಗೆ ಕೈ ಮುಗಿದು ಎಷ್ಟು ಚಲೋ ಬದುಕು ಕೊಟ್ಟಿಯಪ್ಪ, ಇರಾಕ ಮನೆ ಕೊಟ್ಟು, ಚಲೋ ಗಂಡ ಹೆಂಡತಿ ಕೊಟ್ಟು, ಚಲೋ ಊರು ಕೊಟ್ಟು, ವ್ಯವಸಾಯ ಮಾಡೋಕೆ ಚಲೋ ಗದ್ದಿ ಕೊಟ್ಟು, ಚಲೋ ಮನೆ ಅದ, ಚಲೋ ನಿದ್ದೆ ಕೊಟ್ಟಿಯಲ್ಲ, ಎಲ್ಲ ಧನ್ಯವಾದ ಅಂತ ದೇವ್ರಿಗೆ ಹೋಳಿ. ಒಬ್ಬರ ಮಕ್ಕೋತಿರ್ತೀವಲ್ಲ ರಾತ್ರಿ, ಒಬ್ಬರ ಮಕ್ಕೋಬೇಕಾದ್ರೆ ತುಂಬ ಹೊಚ್ಕೊಂಡು ಅವಾಗ ಅನ್ಬೇಕು, ಸ್ವಾಮಿಗಳದು ಏನೂ ಇಲ್ಲ, ದೋಸ್ತಂದು ಏನೂ ಇಲ್ಲ, ಕಟ್ಕೊಂಡವ್ರದ್ದು ಏನೂ ಇಲ್ಲ, ಮತ್ತಿಲ್ಲಿ ಪೂಜಾ ರೂಮ್ದು ಏನೂ ಇಲ್ಲ, ದೇವ್ರದ್ದು ಏನೂ ಇಲ್ಲ. ನಾ ಚಂದ ಅದೀನಿ, ನಾ ಚಲೋ ಬಟ್ಟೆ ಹಾಕ್ಕೊಂಡಿನಿ, ಅದಕ್ಕೆ ನಾ ಚಂದ ಕಾಣಕತ್ತೀನಿ ಅಂತ ಯಾರೂ ಇಲ್ಲಾರ್ದಾಗ ಅಂದ್ರಿ ನೀವು ಗೆದ್ರಿ. ನೀವು ಎಲ್ಲರೂ ಮುಂದೆ ನಾನಾ ಭಾಳ ಬಾರಿ ಅಂದ್ರಿ ಬಿದ್ರಿನೇ. ನೀವು ಬೇಕಿದ್ರೆ ಟೇಲರ್ ನಿಮ್ಮ ಊರಾಗ ನೋಡ್ರಿ, ಅವ ಅದು ನಾ ದೊಡ್ಡದು ಅನ್ನೋ ಕತ್ರಿನ ಕಾಲಾಗ ಒಗೆದಿರ್ತಾನೆ. ಸಣ್ಣ ಸೂಜಿನ ಚೂಪು ಟೆಪಿಗೆ ಹಾಕ್ಕೊಂಡು ತೆಲೆಗೆ ಹಾಕ್ಕೊಂಡಿರ್ತಾನೆ. ಮತ್ತು ತಲೆ ಮ್ಯಾಗಿದ್ದು ಸೂಜಿಗೆ ಗಾತ್ರಾಕಾರದೊಳಗಿರೋ ಕತ್ರಿ ಕೆಳಗೆ ಬಿದ್ದೈತಲ್ಲ, ಅವು 2 ಜಗಳ ಆಡುವೆ ಅಲ್ಲ. ಅದು ಕತ್ರಿ ಅಂತೂ ನಾ ನೋಡಕ್ಕೆ ಎಷ್ಟು ದೊಡ್ಡವ, ಇವ ಮಗ ನನಗೆ ಕಾಲಾಗ ಒಗದಾನಲ್ಲ ಇವ ಅಂಥದ್ದು ಕತ್ರಿ. ಸೂಜಿ ಅಂತೂ ನಾನು ನೋಡಕ್ಕೆ ಸಣ್ಣವಿದ್ರು ನನ್ನ ತಲೆ ಮ್ಯಾಗ ಇಟ್ಕೊಂಡಾನ. ಯಾಕೆ? ಕಾಲಾಗ ಒಗದ್ರೆ ಚುಚ್ತೈತೆ ಅದು ಕಾಲಿಗೆ. ಸೂಜಿನ ನೋಡಕ್ಕೆ ಸಣ್ಣದಿದ್ರು ಕಾಲಾಗ ಹೋಗದಾನ, ತಲೆಯಾಗ ಇಟ್ಕೊಂಡಾನ. ಕತ್ರಿ ದೊಡ್ಡದಿದ್ರು ಕಾಲಾಗ ಹೋಗದಾನ. ಅವು 2 ಜಗಳಾಡೋದು. ಸೂಜಿ ಅಂತೂ ನೀ ಎಷ್ಟು ದೊಡ್ಡವಿದ್ರಿ ಏನೈತಪ್ಪ, ನೀ ನೋಡಕ್ಕೆ ಭಾಳ ದೊಡ್ಡವಿದ್ರ ಏನೈತಿ, ನಿನ್ನ ಕೆಲಸ ಭಾಳ ಸುಮಾರು ಐತೆ. ಅದು ಏನು ನನ್ನ ಅಂಥದ್ದು ಏನು ಮಾಡಿನೋ ಕತ್ರಿ ಅಂತ ಅದು ಅಂತೂ ನೋಡು, ನಿನ್ನ ಕೆಲಸ ಕಟ್ ಮಾಡೋದು.
ಸಮಾಜದೊಳಗೆ ನೀ ಎಷ್ಟೇ ದೊಡ್ಡವಿರು, ದೊಡ್ಡ ಮನೆ ಕಟ್ಟಿರು, ದೊಡ್ಡ ಕಾರ್ ತಗೋ, ಕಟ್ ಮಾಡೋ ಕೆಲಸ ಮಾಡಕತ್ತಿ ಅಂದ್ರೆ ನೀ ಕಾಲಾಗಿರಾವ ಅಂಥದ್ದು ಸೂಜಿ. ಮತ್ತು ಸಮಾಜದಾಗ ನೀ ಎಷ್ಟೇ ಸಣ್ಣವಿರು, ಇನ್ನೊಂದು ಅರಿವಿ ಏನು ಮಾಡ್ತೈತೆ ಅದು, ಸೂಜಿಗೆ ನೀವು ಸುಮ್ಮನೆ ಒಂದು ದಾರ ಕೊಟ್ರಿ ಅಂದ್ರೆ 2 ಅರಿವಿನೂ ಹೊಲಿಯೋದಿಲ್ಲ, ಹರಿದು ಹೋದ ಅರಿವಿಗಳನ್ನು ಹೊಲಿಯೋದಿಲ್ಲ. ಇನ್ನೊಬ್ಬರನ್ನು ಜೋಡಿಸೋ ಕೆಲಸ ಮಾಡಕತ್ತೀವಿ ಅಂದ್ರೆ ತಲೆ ಮ್ಯಾಗಿರ್ತೀವಿ, ದೊಡ್ಡವರಿದ್ರೂ ಇನ್ನೊಬ್ಬರನ್ನು ಕಟ್ ಮಾಡೋ ಕೆಲಸ ಮಾಡಕತ್ತೀವಿ ಅಂದ್ರೆ ಕಾಲಾಗಿರ್ತೀವಿ. ಸೂಜಿ ಕತ್ರಿ ಸುಮ್ಮನೆ ನಮಗೊಂದು ಪಾಠ ಹೇಳಿಕೊಡೋದಿಲ್ಲ ಹೇಳಿ, ಸುಮ್ಮನೆ ಒಂದು ಸೂಜಿ ಕತ್ರಿ ನಮಗೊಂದು ಕಿಮ್ಮತ್ತಿನ ಪಾಠ ಹೇಳಿಕೊಡ್ತೈತಿ. ಚಿಂಚ್ಕಂಡಿ ಗ್ರಾಮ ಕತ್ರಿ ಆಗಬಾರ್ದು, ಸಣ್ಣ ಸಣ್ಣ ಮನೆ ಇದ್ರೂ ಸಹಿತ ಇದು ಸೂಜಿ ಆಗಿ ಬಿಡ್ತು ಅಂದ್ರೆ ಇಡೀ ಊರನ್ನೇ ಪ್ರೀತಿ ಎಂಬ ಅರಿವೆಯಿಂದ ಹೊಲಿತೈತಲ್ಲ. ನೀವೆಲ್ಲರೂ ಸೂಜಿ ಆಗಬೇಕು, ಕತ್ರಿ ಆಗಬೇಡ್ರಿ ಅಷ್ಟೇ ನಾ ಕೇಳ್ಕೊಳ್ಳು. ಸಾಧ್ಯ ಆದಷ್ಟು ಸೂಜಿ ಆಗ್ರಿ, ಕತ್ತಿ ಆಗಕ್ಕೆ ಹೋಗಬೇಡ್ರಿ. ಮತ್ತು ಬಂಗಾರದ ವ್ಯಾಮೋಹ ಭಾಳ ದಿನ ಬರೋದಿಲ್ಲ, ಬಂಗಾರದ ಮ್ಯಾಗಿರೋ ಪ್ರೀತಿ ಅದು ಭಾಳ ದಿನ ಬರೋದಿಲ್ಲ. ಅದು ಎಷ್ಟು ದಿನ ಬರುತ್ತೆ ಹೇಳಿ. ಈ ತಾಯಂದಿರಿಗಾಗಲಿ ನಿಮಗಾಗಲಿ ನೋಡ್ರಿ, ಅವ ಒಂದು ಬಂಗಾರದ ಬ್ರಾಸ್ಲೆಟ್ ಹಾಕ್ಕೊಂಡು ಇಡೀ ಕರ್ನಾಟಕನೇ ನನ್ನ ಕೈಯಾಗೈತಿ ಅಂತ ಹಿಂಗೆ ತಿರುಗಿಸ್ತಿರ್ತಾನೆ. ಮತ್ತು ಪಾಪ ತಾಯಂದಿರು ಏನು ಮಾಡ್ತಾರೆ, ತಾಲೂಕು, ಜಿಲ್ಲಾ, ರಾಜ್ಯ, ಕರ್ನಾಟಕ ಓಸು ಕಿವ್ಯಾಗ ಹಾಕ್ಕೊಂಡು ಒಂದು ಮುದುಕಿ ಅಂತಿತ್ತದು. ನಾ ತಾಲೂಕು, ಜಿಲ್ಲಾ, ರಾಜ್ಯ ನಾಲ್ಕು ಯಾಕೆ ಹಾಕ್ಕೊಂಡಿನಿ ಅಂದ್ರೆ ಗಂಡು ಮಕ್ಕಳು ಬ್ರಾಸ್ಲೆಟ್ ಹಾಕ್ಕೊಂಡು ಇಡೀ ಕರ್ನಾಟಕನೇ ನನ್ನ ಕೈಯಾಗೈತಿ ಅಂತಾರೆ. ಕರ್ನಾಟಕ ಕೈಯಾಗಿ ಇಟ್ಕೊಳ್ಳೋದು ದೊಡ್ಡದಲ್ಲ, ತಾಲೂಕು, ಜಿಲ್ಲಾ, ರಾಜ್ಯ ಹಾಕ್ಕೊಂಡು ಕರ್ನಾಟಕ ಕಿವ್ಯಾಗ ಇಟ್ಕೊಂಡಿನಿ ನಾನು ಅಂತದು. ಮುದುಕಿ ಕಿವಿ ಚಂದ ಕಾಣಬೇಕಾಗಿತ್ತು ಅಂದ್ರೆ ಬಂಗಾರ ಹಾಕೋರಿ ಬ್ಯಾಡ ಅನ್ನೋದಿಲ್ಲ, ಅದು ನಿಮ್ಮ ಇಷ್ಟ. ಚಂದ ಕಾಣೋದು ಅದು ನಿಮ್ಮ ಇಷ್ಟ, ಹಾಕೋರಿ ಬ್ಯಾಡ ಅನ್ನೋದಿಲ್ಲ. ಆದ್ರೆ ಕಿವಿ ನಿಜವಾಗ್ಲೂ ಚಂದ ಕಾಣಬೇಕಾಗಿತ್ತು ಅಂದ್ರೆ ಬಂಗಾರದಿಂದನೇ ಕಾಣ್ತೈತಿ ಅನ್ಕೊಂಡ್ರೆ ನೋವಾಗತ್ತೆ. ಬಂಗಾರ ಬೇಕನ್ಸುತ್ತೆ, ಗಂಡನ ಜೊತೆ ಜಗಳ ಮಾಡಿಸುತ್ತೆ, ಮನೆಯಾಗ ಹೊತ್ತು ನಿಲ್ಸುತ್ತೆ, ಊರಾಗ ಹೊತ್ತು ನಿಲ್ಸುತ್ತೆ ಬಂಗಾರ, ಅದು ಬೇಡ. ಕಿವಿ ಚಂದ ಕಾಣಬೇಕಾಗಿತ್ತು ಅಂದ್ರೆ ಬಂಗಾರ ಹಾಕ್ಕೊಂಡ್ರೆ ಕಿವಿ ಚಂದ ಕಾಣತ್ತಂತ ಯಾರು ಹೇಳ್ಯಾರ? ಕರ್ಣ ಶುದ್ಧ. ಕಿವಿ ಚಂದ ಕಾಣಬೇಕಾಗಿತ್ತು ಅಂದ್ರೆ ಬಂಗಾರ ಹಾಕ್ಕೊಂಡ್ರೆ ಕಿವಿ ಚಂದ ಕಾಣೋದಿಲ್ಲ. ಸುಮ್ಮನೆ 2 ಹಿರಿಯರ ಮಾತುಗಳು, ಸುಮ್ಮನೆ 2 ಪೂಜ್ಯರ ಮಾತುಗಳು, ಸುಮ್ಮನೆ 2 ನಿಮ್ಮ ಊರಿಗೆ ಬರುವ ಸ್ವಾಮೀಜಿಗಳ ಮಾತುಗಳು ಯಾವಾಗ ಕಿವಿಗೆ ಬೀಳ್ತಾವಲ್ಲ ಆವಾಗ ಕಿವಿ ಚಂದ ಕಾಣ್ತೈತಿ. ಮತ್ತು ಈ ಕೈ ಚಂದ ಕಾಣಬೇಕಾಗಿತ್ತು ಅಂದ್ರೆ ಏನು, ಬಂಗಾರದ ಬಳಿ ಹಾಕ್ಕೊಂಡ್ರೆ, ಬಂಗಾರದ ಬ್ರಾಸ್ಲೆಟ್ ಹಾಕ್ಕೊಂಡ್ರೆ ಕೈ ಚಂದ ಕಾಣೋದಿಲ್ಲ. ಈ ಕೈ ಚಂದ ಕಾಣಬೇಕಾಗಿತ್ತು ಅಂದ್ರೆ ಯಾರು ಬಿದ್ದಾರಲ್ಲ ಅವ್ರಿಗೆ ಹಿಂಗೆ ಕೈ ಕೊಟ್ಟು ನಿನ್ನಗೆ ನಾ ಮ್ಯಾಗ ಎತ್ತೀನಿ ಬಾ ಅಂತ ಈ ಕೈ ಯಾವಾಗ ಮುಂದೆ ಹೋಗುತ್ತಲ್ಲ ಅವಾಗ ಈ ಕೈ ಚಂದ ಕಾಣ್ತದೆ. ಕಾಲು ಚಂದ ಕಾಣಬೇಕಾಗಿತ್ತು ಅಂದ್ರೆ ಸುಮ್ಮನೆ ಬಂಗಾರದ ಗೆಜ್ಜೆಗಳನ್ನು ಹಾಕ್ಕೊಂಡ್ರೆ ಕಾಲು ಚಂದ ಕಾಣೋದಿಲ್ಲ. ನಿಜವಾದ ಕಾಲ ಯಾರದು ಅಲಂಕೃತವಾಗ್ತೈತಿ ಅಂದ್ರೆ ಹಿರಿಯರು ಯಾರಾದರೂ ಮುಂದೆ ಬಂದಾಗ ಅವ್ರಿಗೊಂದಿಷ್ಟು ಬಾಗಿ ನಮಿಸಿ ನಿಮಗೆ ಶರಣಾರ್ಥಿರಿಪ ಅಂತ ಯಾವಾಗ ಕಾಲುಗಳಂತವು ಅವಾಗ ಈ ಕಾಲು ಚಂದ ಕಾಣ್ತದೆ. ಮತ್ತು ಈ ಬದುಕೇ ಬಂಗಾರ ಆಗಬೇಕಾಗಿತ್ತು ಅಂದ್ರೆ ಮೈ ತುಂಬ ಬಂಗಾರ ಹಾಕ್ಕೊಂಡ್ರೆ ಬದುಕು ಬಂಗಾರ ಆಗೋದಿಲ್ಲ. ಒಂದು ಮುದುಕಿ ಹಿಂಗೆ ಮೈ ತುಂಬ ಬಂಗಾರ 80 ವಯಸ್ಸಿಗೆ ಮೈ ತುಂಬ ಬಂಗಾರ ಹಾಕ್ಕೊಂಡು ಊರಾಗೆಲ್ಲ ಅಡ್ಡಾಡ್ತದು. ಒಬ್ಬರ ಚಂದ ಕಾಣಕತ್ತಿ ಅಂತ ಅನ್ಬೇಕಲ್ಲ ಮುದುಕಿಗೆ, ಯಾರೂ ಅನ್ಲಿಲ್ಲ, ಮುದುಕಿಗೆ ತಲೆ ಹಾಪ್ ಆಗಿಬಿಡುತ್ತೆ. ಅದು ಅಂತೂ 80 ಲಕ್ಷ ರೂಪಾಯಿ ಬಂಗಾರ 80 ವಯಸ್ಸಿಗೆ ನಾ ಹಾಕ್ಕೊಂಡಿನಿ, ಒಬ್ಬರು ನನಗೆ ಚಂದ ಕಾಣಕತ್ತಿ ಅನ್ನವಲ್ರಲ್ಲ, ಇದಕ್ಕೆ ಏನಾರ ಮಾಡ್ತೀನಿ ಬಾ ನಾನು ಅಂತ ಊರು ಹೊರಗೆ ಒಂದಿಷ್ಟು ಗುಡಿಸ್ಲ ಬಿದ್ದಿದ್ದು ಜೋಪಡಿ, ಆ ಗುಡಿಸ್ಲಕ್ಕೆ ಬಡ ಹೋಗಿ ಬೆಂಕಿ ಹಚ್ಬಿಟ್ಲು. ಬಂಗಾರ ಮಾಡಿಸೋದೇನದು ಬೆಂಕಿನೇ ಹಚ್ಚಿಸ್ತದ, ಮತ್ತೇನು ಮಾಡ್ತದೆ, ಅದೇನು ದೀಪ ಹಚ್ಚಿಸ್ತದ? ಬಡ ಹೋಗಿ ಬೆಂಕಿ ಹಚ್ಬಿಟ್ಲು. ಬೆಂಕಿ ಮುಂದೆ ನಿಮಗೆ ಗೊತ್ತದು, ಬೆಂಕಿ ಮುಂದೆ ನಿಂತಾಗ ಬಂಗಾರ ಹೊಳಿತೈತಂತ ಪಳ. ಹೌದನ್? ನಾವೇನು ಹಾಕ್ಕೊಂಡು ಮಂದಿಲ್ಲ, ನಿಮಗೆ ಗೊತ್ತಿರಬೇಕು. ಬಂಗಾರ ಬೆಂಕಿ ಮುಂದೆ ನಿಂತಾಗ ಪಳ ಹೊಳಿತೈತದು. ಊರನವರೆಲ್ಲ ಬಂದರು, ಏನು ಬೆಂಕಿ ಎತ್ತೈತಿ ನೋಡು ನೋಡಿ ಅಂತ. ಈಕಿ ಮುದುಕಿ ಹಿಂಗೆ ಕೈ ಕಟ್ಕೊಂಡು ನಿಂತಿತ್ತದು ಗುಡಿಸ್ಲ ಮುಂದೆ. ಎಲ್ಲರೂ ಗುಡಿಸ್ಲಾ ಬಿಟ್ಟು ಮುದುಕಿನ ನೋಡಿ ಹೊಳೆಯೋ ಬಂಗಾರ ನೋಡಿ ಭಾರಿ ಚಂದ ಕಾಣಕತ್ತೈತಿ ನೋಡು ಅಂದ್ರೆ ಅವ್ರು ಅವಾಗ ಎಷ್ಟು ಮಸ್ತ್ ಕಾಣಕತ್ತೈತೆವು, ಬಂಗಾರ ಭಾರಿ ಕಾಣಕತ್ತೈತಿ ಬಿಡು, ಈ ವಯಸ್ಸಿನಾಗೂ ಚಂದ ಕಾಣಕತ್ತೈತಿ ಅಂದ್ರೆ ಮುದುಕಿ ನಕ್ಕೊಂತ ಒಂದು ಮಾತು ಹೇಳ್ತು, ಏನು ಹುಚ್ಚರದಿರಿ ಅವು, ಈ ಮಾತು ಅಗಳೇ ಹೇಳಿದ್ರಿ ಅಂದ್ರೆ ನಾ ಗುಡಿಸ್ಲಿಕ್ಕೆ ಬೆಂಕಿನೇ ಹಚ್ತಿರ್ಲಿಲ್ಲ. ನಾನು ಅಗಳೇ ಈ ಮಾತು ಹೇಳಿಬಿಟ್ರೆ ಗುಡಿಸ್ಲಿಕ್ಕೆ ಬೆಂಕಿನೇ ಹಚ್ತಿರ್ಲಿಲ್ಲಲ್ಲ. ನನಗೆ ಬಂಗಾರ ಏನು ಮಾಡಿಸ್ತೈತಿ, ಗುಡಿಸ್ಲಿಕ್ಕೆ ಬೆಂಕಿ ಹತ್ತಿಸ್ತೈತಿ ಬಂಗಾರ. ಈ ಬಂಗಾರ ನಮಗೆ ಬೇಡ. ಗಣೇಶ ಆಶೀರ್ವಾದ ಮಾಡಿ ಚಲೋ 1-2 ಅಕ್ಕಿ ಕಾಳು ಕೊಟ್ಟಾನ, ಅದನ್ನು ಕುದಿಸಿ ಬಿಟ್ರೆ ಅನ್ನ ಆಗುತ್ತೆ. ಅನ್ನ ತಿಂದರೆ ಹೊಟ್ಟೆ ತುಂಬುತ್ತಲ್ಲ, ಅನ್ನ ನಿಜವಾದ ಬಂಗಾರ. ಪೃಥಿವ್ಯಾಂ ತ್ರಿವೇಣಿ ರತ್ನಾಣಿ ಅನ್ನಂ ಜಲಂ ಸುಭಾಷಿತಂ. ಇವು 3 ನಿಜವಾದ ರತ್ನಗಳು. ನಿಜವಾದ ಸಂಪತ್ತುಗಳು ಯಾವುದು ಅಂದ್ರೆ ಹಸದಾಗ ಹೊಟ್ಟೆ ಏನು ತುಂಬತೈತಲ್ಲ, ನೀರಡಿಕೆಯಾದಾಗ ಏನು ನೀರು ಸಿಗ್ತೈತಲ್ಲ, ಮತ್ತು ಏನೂ ಇಲ್ಲಪ್ಪ ಜೀವನದಾಗಂತ ಕುಗ್ಗಿ ಬಿದ್ದ ಮನುಷ್ಯಾಗ ಪ್ರೀತಿ 2 ಮಾತುಗಳು ನಿಜವಾದ ಸಂಪತ್ತು ಅಂತ ಋಷಿಗಳು ಹೇಳ್ತಾರೆ. ಇದು ನಿಜವಾದ ಸಂಪತ್ತು. ಈ ಸಂಪತ್ತಿಗೆ ನಾವು ಬೆನ್ನು ಹತ್ತಬೇಕು. ಮಾತು ಭಾಳ ಕಿಮ್ಮತ್ತಿಂದು.
ಮೃದುವಚನವೇ ತಪಂಗಳಯ್ಯ, ಮೃದುವಚನವೇ ಜಪಂಗಳಯ್ಯ, ಮೃದುವಚನವೇ ಸದಾಶಿವನ ಒಲಿಮಯ ಕಾಣ ಗುಹೇಶ್ವರ. ಏನಿ ಜಗತ್ತಿನೊಳಗೆ ಮೃದುವಚನ ಯಾರು ಚಲೋ 4 ಪ್ರೀತಿ ಮಾತಾಡ್ಯಾರಲ್ಲ ಅವರೇ ನಿಜವಾದ ಶ್ರೀಮಂತರು. ಇದು ಭಾಳ ಕಿಮ್ಮತ್ತು. ನಾಲಿಗೆಗೆ ಎಲುಬಿಲ್ಲ ಅಂತ ಎಕಡೆ ಬೇಕಡೆ ಮಾತಾಡಿದ್ರಿ ಅಂದ್ರೆ ಎಲಬು ಮುರಿಸ್ತದ. ನಾಲಿಗೆಗೆ ಎಲುಬಿಲ್ಲ ಅಂತ ಎಕಡೆ ಬೇಕಡೆ ಮಾತಾಡಿದ್ರಿ ಅಂದ್ರೆ ಎಲಬು ಮುರಿಸ್ತದ ನಾಲಿಗೆ ನಿಜವಾದ ಸಂಪತ್ತು. ನೋಡಿ, ಮಾತಲ್ಲೇ ಮನಿ ಕಟ್ಟವ್ರದಾರ, ಮಾತಿಂದಾನೇ ಮನಿ ಕಟ್ಟದವ್ರದಾರ, ಮಾತಿಂದ ಮೃತ್ಯು ಪಡ್ಕೊಂಡವ್ರದಾರ, ಮಾತಿಂದ ಮುತ್ತು ಕೊಳ್ಳಾಗ ಹಾಕ್ಕೊಂಡವ್ರದಾರ, ಮಾತಿಂದ ಸನ್ಮಾನ ಮಾಡಿಸ್ಕೊಂಡವ್ರದಾರ, ಅದ ಮಾತಿಂದಾನೇ ಅವಮಾನ ಮಾಡ್ಕೊಂಡವರು ಅದಾರ, ಮಾತಿಂದ ವಿಷ ಉಂಡವ್ರದಾರ, ಮಾತಲ್ಲೇ ವಿಷ ಕಕ್ಕದವ್ರದಾರ, ಮಾತಿಂದ ಅಮೃತ ಉಣಿಸ್ದವ್ರದಾರ, ಮಾತಾಡಿದರನೇ ಅಮೃತ ಅನ್ನಿಸ್ಕೊಂಡವರು ಅದಾರ, ಮಾತಿಂದ ಮನಿ ಮ್ಯಾಗ ಮನಿ ಕಟ್ರಿ ಅಂದಾರ, ಮಾತಿಂದನೇ ಈ ಮನಿ ಯಾವಾಗ ಬೀಳುತ್ತೇನು ಅಂತ ದ್ವೇಷನೂ ಮಾಡ್ಯಾರ. ಮಾತಿದ್ರ ಊರು ಗೆದ್ದಂಗೆ, ಮಾತಿಲ್ಲ ಅಂದ್ರೆ ಹೆಂಡತಿನೂ ಗೆಲ್ಲಲಾರದಂಗೆ, ಮಾತಿತ್ತು ಅಂದ್ರೆ ಸಮಾಜ ಶ್ರೇಷ್ಠ, ಮಾತು ಕೆಟ್ಟಿತು ಅಂದ್ರೆ ಸಮಾಜ ಕನಿಷ್ಠ. ಮಾತು ನಿಜವಾದ ಸಂಪತ್ತು. ನಿಮಗೆ ಹಿಂಗೆ ಹೇಳಿದ್ರೆ ಅರ್ಥ ಆಗೋದಿಲ್ಲ. ನಿಮಗೆ ಹೆಂಗೆ ಹೇಳ್ಬೇಕು ಗೊತ್ತನು? ನಿಮ್ಗೆ ಈಗ ಗಲ್ಲಿರುತ್ತಲ್ಲವ, ಇದು ಗಲ್ಲಂತೂ ನಾ ಭಾಳ ಭಾರಿ, ನಾ ಇದ್ರೆ ಮನುಷ್ಯ ಚಂದ, ಇದು ಎಲ್ಲೆಲ್ಲ ಗುಳ್ಳೆ ಆಗ್ಬಿಟ್ಟು ಅಂದ್ರೆ ಮನುಷ್ಯ ಕಿಮ್ಮತ್ತೇ ಇಲ್ಲ ಅಂತಿದು ಗಲ್ಲ. ತುಟಿ ಅಂತೂ ನಾ ಚಂದ ಇದ್ನಿ ಅಂದ್ರೆ ಮನುಷ್ಯ ಚಂದ ಕಾಣ್ತಾನ, ಇಲ್ಲಾಗ ಮನುಷ್ಯ ಕಿಮ್ಮತ್ತಿಲ್ಲ, ತುಟಿ ಭಾಳ ಭಾರಿ ಅಂತ ತುಟಿ ಅಂತು. ಇವೇನು ಹಲ್ಲಿದ್ವಲ್ಲ, ಹಲ್ಲಂದು ನಾ ಬೆಳ್ಳಗಿದ್ನಿ ಅಂದ್ರೆ ಮನುಷ್ಯ ಕಿಮ್ಮತ್ತು, ನಾ ಮತ್ತು ಕೇಸರಿ ಪೀಸರಿ ಆದ್ನಿ ಅಂದ್ರೆ ಮನುಷ್ಯ ಕಿಮ್ಮತ್ತಿಲ್ಲವು. ಹಲ್ಲು ಚಂದಿದ್ರು ನಾ ಭಾಳ ಭಾರಿ ಅಂತ ಹಲ್ಲಂತು, ನಾ ಭಾಳ ಭಾರಿ ಅಂತ ತುಟಿ ಅಂತು, ನಾ ಭಾಳ ಭಾರಿ ಅಂತ ಗಲ್ಲಂತು. ನಾಲ್ಗೆ ಗಪ್ಪ ಕುಂತಿತ್ತದು, ಒಟ ಮಾತಾಡಲಿಲ್ಲ ಅದು. ಮತ್ತು ಇವು ಮೂರು ಹೋಗಿ ಕೇಳಿದ್ವು, ಅಲ್ಲೋ ನಾ ಶ್ರೇಷ್ಠ, ನಾ ದೊಡ್ಡವ, ನಾ ಭಾಳ ಭಾರಿ ಅಂತ ಜಗಳಾಡಕತ್ತೀವಿ, ನೀ ಯಾಕೆ ಗಪ್ಪ ಕುಂತಿ ಒಳಗೆ? ಅದು ಅಂತೂ ನಾ ಗಪ್ಪ ಕೂತ್ನೆ ಅಂದ್ರೆ ನಿಮ್ಮ ಬಾಳೆ ನಾಟಕ ಐತಿ. ನಾ ಜರಾಕರ್ತ ಮುಂದೆ ಬಂದವನಿಗೆ ರೀ ಅನ್ನೋದು ಬಿಟ್ಟು ಲೇ ಅಂದನೆ ಅಂದ್ರೆ ಗದ್ದು ಹೊಡಿತದ, ತುಟಿನೂ ಹೊಡಿತದ, ಹಲ್ಲು ಹೊಡಿತದ. ಅರ್ಥ ಆಯ್ತಲ್ಲ? ಹಿಂಗೆ ಹೇಳ್ರಿ ಸ್ವಾಮಿಗಳು, ನಮ್ಗೆ ಅರ್ಥ ಆಕ್ಕವು. ಮಾತು ನಿಜವಾದ ಸಂಪತ್ತು. ಮಾತು ಚಲೋ ಇತ್ತು ಅಂದ್ರೆ ದೊಡ್ಡವ್ರಾಕ್ಕಿವಿ, ಮಾತು ಕೆಟ್ಟು ಹೋಯ್ತು ಅಂದ್ರೆ ಸಣ್ಣವ್ರಾಕ್ಕಿವಿ. ಮಾತಾಡೋದು ಕಲ್ತವನಿಗೆ ಜಗಳಿಲ್ಲ, ಮತ್ತು ಮಾತೇ ಕಲ್ತಲಾರ್ದವನಿಗೆ ಜಗಳ ಬಿಟ್ಟು ಮತ್ತೊಂದಿಲ್ಲ. ಮಾತು ಸಂಪತ್ತಾಗ್ತದೆ. ಅಂತಹ ಪ್ರೀತಿ ಮಾತುಗಳನ್ನು ಆಡುವವರು ನಾವಾಗಬೇಕು. ಎಷ್ಟು ಸಾಧ್ಯ ಐತಿ ಚಲೋ ಮಾತು ಇರಬೇಕು, ಎದ್ಯಾಗ ಒಂದಿಷ್ಟು ಸಂತೋಷ ಇರಬೇಕು, ಎದ್ಯಾಗ ಒಂದಿಷ್ಟು ಪ್ರೀತಿ ಇರಬೇಕು. ಏನು ದ್ವೇಷ ಮಾಡಿ ಏನು ಮಾಡೋರದೇ ರೀ? ಸ್ಮಶಾನಕ್ಕೆ ಹೋದವ್ರು ಯಾರು ಬಂದಾರ? ಇಲ್ರಿ ಅಜ್ಜರ, ನಮ್ಮ ಚಿಂಚ್ಕಂಡಿ ಗ್ರಾಮದೊಳಗೆ ಮೊನ್ನೆ ಒಬ್ಬ ಹೋಗಿದ್ದ, ಸ್ಮಶಾನಕ್ಕೆ ಹೋದವ, ಮತ್ತು ನೀವು ಬರ್ತೀರಂತ ಹೊಳ್ಳಿ ಎದ್ದು ಬಂದಾನ್ರಿ. ಐತಾನೆ ಎಲ್ಲ ರೀ? ನೀವು ಒಂದು ಸಲ ಸ್ಮಶಾನಕ್ಕೆ ಮುದೋಳಕ್ಕೆ ಹೋದ್ರೆ ವಾಪಸ್ ಬರ್ತೀರಿ, ಬಿಜಾಪುರಕ್ಕೆ ಹೋದ್ರೆ ವಾಪಸ್ ಬರ್ತೀರಿ, ಬಾಗಲಕೋಟಕ್ಕೆ ಹೋದ್ರೂ ವಾಪಸ್ ಬರ್ತೀರಿ. ಸ್ಮಶಾನಕ್ಕೆ ಹೋದ್ರೆ ವಾಪಸ್ ಬರೋಕೆ ಆಗೋದೇ ಇಲ್ಲ. ಅದು ಸ್ಮಶಾನದ ತಾಕತ್ತದು. ಒಂದು ಸಲ ಸ್ಮಶಾನಕ್ಕೆ ಹೋದ್ವಿ ಅಂದ್ರೆ ವಾಪಸ್ ಬರೋಕೆ ಸಾಧ್ಯನೇ ಇಲ್ಲ. ಮತ್ತು ಕಾರ್ ಒಳಗೆ ಹೋಗ್ಬೇಕಂದ್ರೂ 80 kg ಲಗೇಜ್ ಒಯ್ದಿರಿ, ಟ್ರೈನ್ ಒಳಗೆ ಹೋಗ್ಬೇಕಂದ್ರೆ 50 kg ಲಗೇಜ್ ಒಯ್ದಿರಿ, ಮ್ಯಾಗ ಏರೋಪ್ಲೇನ್ ಮ್ಯಾಗ ಹೋಗ್ಬೇಕಂದ್ರೆ 25 kg ಲಗೇಜ್ ಒಯ್ದಿರಿ. ಮ್ಯಾಗ ಅವ್ರು ಬರ್ದಿರ್ತಾರೆ 25 kg ಎಬೋ ಲಗೇಜಸ್ ಆರ್ ನಾಟ್ ಅಲೌಡ್ ಇನ್ ದ ಏರೋಪ್ಲೇನ್ ಅಂತ ಅವ್ರು ಬರ್ದಿರ್ತಾರೆ ಇಂಗ್ಲೀಷ್ ಒಳಗೆ. 25 kg ಲಗೇಜ ಪ್ಲೇನ್ದಾಗ, 50 kg ಲಗೇಜ ಟ್ರೈನ್ದಾಗ, 80 kg ಲಗೇಜ ಕಾರ್ದಾಗ. ಕಾರ, ಟ್ರೇನ, ಮ್ಯಾಗ ಹಾರು ಏರೋಪ್ಲೇನ್, ಮತ್ತು ಅದಕ್ಕಿಂತ ಮ್ಯಾಗ ಒಂದು ಐತಿ, ಅಲ್ಲಿ ಹೋಗ್ಬೇಕಂದ್ರೆ ಅಣ್ಣ ಖಾಲಿ ಕೈಲಿ ಹೋಗ್ಬೇಕಲ್ಲಿ ಲಗೇಜ್ ಇಲ್ಲಲ್ಲಿ. ಅದಕ್ಕಿಂತ ಮ್ಯಾಗ ಹೋಗ್ಬೇಕಂದ್ರೆ ದೇವರ ಬರ್ದಾನ ಮಸ್ತ್ ಬೋರ್ಡ್ ಹಾಕಿರ್ತಾನವ, ಯುವರ್ ಲಗೇಜಸ್ ಆರ್ ನಾಟ್ ಅಲೌಡ್ ಅಂತ ಬೋರ್ಡ್ ಹಾಕ್ಯಾನವ. ಅವ ಯಾವ ಹೋಗ್ಯಾನಲ್ಲ ಅವ್ರಿಗಟ್ಟ ಗೊತ್ತವು, ಹಳ್ಳಿ ಬಂದಿಲ್ಲ ಪಾಪವು. ಲಗೇಜ್ ಒಂದು ಮ್ಯಾಗ ಹೋಗ್ಬೇಕಂದ್ರೆ ಲಗೇಜ್ ತೊಗೊಂಡು ಹೋಗೋದಿಲ್ಲ. ಬಂಗಾರ ಮಕ್ಳು ಪಾಲಾಗ್ತದ, ಹೊಲ ಸ್ವಸ್ಥಂದ್ರು ಮಕ್ಕಳು ಪಾಲಾಗತ್ತೆ, ಮನಿ ಹೆಂಡತಿ ಪಾಲಾಗತ್ತೆ, ಹೆಸರ ಇನ್ನೊಬ್ಬ ಹುಟ್ಟೋ ಮೊಮ್ಮಕ್ಳಿಗೆ ಇಡ್ತಾರೆ, ಗಾಡಿ ಮತ್ತೊಬ್ಬ ಯಾವ ಓಡಿಸ್ತಾನ, ಕಟ್ಟಿದ ಮನಿ 50 ವರ್ಷ ಬಿಟ್ರೆ ಮತ್ತೊಬ್ಬ ಯಾವ ಬಂದಿರ್ತಾನ, ಹಚ್ಚಿದ ಗಿಡದಾಗ ಯಾವ ಬಂದು ನೆರಳು ತೊಗೊಂಡಿರ್ತಾನ, ಸಾಕಿ ಬೆಳೆಸಿದ ಆಕಳಿಗೆ ಮುಂದೊಬ್ಬ ಯಾವ ಬಂದು ಹಾಲು ತೊಗೋತಿರ್ತಾನ. ನಮ್ದೇನೂ ಇಲ್ಲ ಇಲ್ಲಿ. ಇದನ್ನು ತಿಳ್ಕೊಂಡ್ರೆ ಜೀವನ ಚಂದ ಇರ್ತೈತಿ. ಏನೈತಿ ನಮ್ದೇನೈತಿ, ನಂದೈತಿ, ನಂದು ಅಂತೀವಲ್ಲ. ನಿಜವಾಗಲೂ ನಮ್ಮದು ಬರುವುದು ಅಂದ್ರೆ ಒಂದೇ, ನಮ್ಮದೇ ಒಂದು ಯಾವುದಾದ್ರೂ ಬರ್ತೈತೆ ಅಂದ್ರೆ ಇದ್ದಾಗ ಏನು ಚಲೋ ಕೆಲಸ ಅವ ಮಾಡಿರ್ತಾನ ನೋಡಪ್ಪ, ಬದುಕಿದ ಇನ್ನೊಂದಿಷ್ಟು ಬದುಕಬಾರ್ದಿತ್ತ ಅಂದ್ರೆ ಅವ ಗೆದ್ದಂಗವ. ಬದುಕಿದ ಇನ್ನೊಂದಿಷ್ಟು ವರ್ಷ ಅವ ಬದುಕಿದ್ನಂದ್ರೆ ಎಷ್ಟು ಚಲೋ ಇರ್ತಿತ್ತು ಅಂದ್ರೆ ಅವ ಗೆದ್ದಂಗೆ. ಸಾಯುವುದು ಸತ್ತ 4 ವರ್ಷ ಮುಂಚೆ ಸಾಯಬಾರ್ದ ಅಂದ ಸತ್ತಂಗವ. ಮತ್ತು ನೀವು ಯಾವ ಕರೆಸಿರ್ತೀರಿ, ಮಾತಾಡಿದ್ರು ಸ್ವಾಮಿಗಳು ಇನ್ನೊಂದು ಸಲ ಕರೆಸ್ಬೇಕು ನೋಡು ಅಂದ್ರೆ ನಾನು ಗೆದ್ದಂಗೆ. ಏನು ಮಾತಾಡ್ತಾನೋ ಸ್ವಾಮಿ, ಯಾವಲ್ಲ ಯಾವ ಕರೆಸ್ದಾವ ಅಂತ ಕಮಿಟಿಯವ್ರಿಗೆ ಹಿಡ್ಕೊಂಡಂದ್ರೆ ಸೋತಂಗೆ. ನಾನು ಅತಿಥಿಗಳಾಗಿ ಬಂದೀವಲ್ಲ,
ವಿ ಆರ್ ಜಸ್ಟ್ ಗೆಸ್ಟ್ ಟು ದಿಸ್ ವರ್ಲ್ಡ್. ಅತಿಥಿಗಳಾಗಿ ಬಂದೀವಿ, ಅತಿಥಿಗಳಾಗಿ ಇದ್ದು ಅತಿಥಿಗಳಾಗಿ ಹೋಗ್ಬಿಟ್ರೆ ಬಂಗಾರ ಬದುಕಾಗ್ತದೆ. ಅಂಥ ಬದುಕು ನಮ್ಮದಾಗಲಿ ಅಂತ ಆಶಿಸಿ, ನಿಮ್ಮದು ಊರು ದೊಡ್ಡ ಹೆಸರವ ಚಿಂಚ್ಕಂಡು. ನಾನು ಹೇಳಿದ್ನಲ್ಲ, ನೀವು ಚುಚ್ಚವ್ರಲ್ಲ, ಮೆಚ್ಚೋರು ಮತ್ತು ಬಾಗುವವರು, ಕಾಡುವವರಲ್ಲ. ಇದೆಲ್ಲ ಏನು ತೋರಿಸ್ತೈತಿ ಅಂದ್ರೆ ಊರು ಮುಂದೊಂದು ದಿನ ದೊಡ್ಡ ಪ್ರಮಾಣವಾಗಿ ಬೆಳೀತದೆ. ಊರು ಮುಂದೊಂದು ದಿನ ದೊಡ್ಡ ಯಶಸ್ಸು ಕಾಣ್ತದೆ. ಎಷ್ಟು ನೋಡಿ, ಸುಮ್ಮನೆ ಒಬ್ಬ ಸಣ್ಣ ಸ್ವಾಮಿ ಯಾರೋ ಏನೂ ಇಲ್ಲಾರ್ದವ್ರು, ನಾವೇನು ಓದ್ಕೊಂಡವ್ರ ತಿಳ್ಕೊಂಡವ್ರ ಏನೂ ಇಲ್ಲ, ಈಗೀಗ ಅಭ್ಯಾಸ ಪ್ರಾರಂಭ ಮಾಡಿದವರು, ಯಾರೋ ಒಬ್ಬ ಸಣ್ಣ ಸ್ವಾಮಿ ಊರಿಗೆ ಬರ್ತಾನಂದ್ರೆ ಇಷ್ಟೆಲ್ಲ ಬುಲ್ಡೋಜರ್ ತೊಗೊಂಡು ಸ್ವಚ್ಛ ಮಾಡಿ ಇದೊಂದು ವೇದಿಕೆನೇ ಇಟ್ಟು ಬಿಡು, ಮೀನು ಮ್ಯಾಗಿಂದ ಪ್ರವಚನಕ್ಕೆ ಸೀಮಿತ ಮಾಡೋನು ಅಂತ ನೀವು ಇಟ್ಕೊಂಡಿರಲ್ಲ. ಇದು ನನಗೆ ಎಷ್ಟು ಖುಷಿ ಕೊಟ್ಟೈತಿ ಅಂದ್ರೆ ನೀವು ನಂಬೋದಿಲ್ಲ. ನಮ್ಮ ಊರೊಳಗೆ ನಮ್ಮ ಅಪ್ಪನ ಜಾತ್ರೆ, ಖಾಸ್ಕತ್ ಮುತ್ಯನ ಜಾತ್ರೆ ಇಷ್ಟು ಜೋರಾದಾಗ ನಾ ಖುಷಿ ಪಟ್ಟಿನೋ ಬಿಟ್ಟಿನೋ ಗೊತ್ತಿಲ್ಲ. ಒಬ್ಬ ಸ್ವಾಮಿ ಸಣ್ಣ ಊರಿಗೆ ಬರಕತ್ತಾನಂತ ಒಂದು ವೇದಿಕೆ ನಿರ್ಮಾಣ ಮಾಡಿ ನೀವೆಲ್ಲ ಇಲ್ಲಿ ಕುಂತಿರಲ್ಲ, ಇದು ನನಗೆ ನಿಜವಾದ ಖುಷಿ ಕೊಟ್ಟೈತಿ ಅನ್ನುವ ಮಾತು ತಿಳಿಸಿ, ನೀವು ಯಾವತ್ತೂ ಇದನ್ನು ತಂದಿಲ್ಲ, ಮುಂದೂ ಇದನ್ನು ತರಕ್ಕೆ ಹೋಗಬೇಡ್ರಿ. ಅಜ್ಜರು ಏನಾರ ಸಲಹೆ ಕೊಡೋದಾದ್ರೆ ಕೊಡ್ರಿ ಅಂತ ಹಿರಿಯರಂದರು. ಸಲಹೆ ಕೊಡುವಷ್ಟು ದೊಡ್ಡವನು ನಾನಲ್ಲ, ನಿಮಗೆ ತಿಳಿಸುವಷ್ಟು ಬುದ್ಧಿಯೂ ನನ್ನಲ್ಲಿಲ್ಲ. ಆದರೆ ಒಂದೆರಡು ಮಾತು ನಾನು ಹೇಳ್ತೀನಿ ಕೊನೆಯದ್ದು ಅಂದ್ರೆ, ಎರಡು ಒಟ್ಟ ತರಕ್ಕೆ ಹೋಗಬೇಡ್ರಿ. ಊರಾಗ ತೊಗೊಂಬರ್ರಿ, ಪ್ರವಚನದ ವೇದಿಕೆ ಹತ್ತಿರ, ಗಣಪತಿ ಹತ್ತಿರ, ದೇವ್ರ ಗುಡಿ ಹತ್ತಿರ, ಇವು ಎರಡು ತರಕ್ಕೆ ಹೋಗ್ಬೇಡ್ರಿ. ಇವು ಎರಡು ಬಂದು ಅಂದ್ರೆ ಗಣಪತಿನ 5 ದಿನದೊಳಗೆ ಮುಳುಗಿಸೋದಲ್ಲ, ಇವು ಎರಡು ಬಂದು ಅಂದ್ರೆ 5 ನಿಮಿಷದಾಗ ಮುಳುಗ್ತಾನವ. ಇವು ಎರಡು ಭಾಳ ಡೇಂಜರ್. ಇವು ಎರಡು ಅಂದ್ರೆ ನೀವು ಚಪ್ಪಲಿ ಹಾಕ್ಕೊಂಡು ಗಣಪತಿ ಕಡೆ ಹೋದ್ರೂ ಗಣಪತಿ ಸಿಟ್ಟಾಗೋದಿಲ್ಲ. ಆದರೂ ಇವು ಎರಡು ಇಟ್ಕೊಂಡು ಒಟ್ಟ ಹೋಗ್ಬೇಡ್ರಿ. ಒಂದು ಜಾತಿ ತರಬೇಡ್ರಿ, ಒಂದು ರಾಜಕೀಯ ತರಬೇಡ್ರಿ. ಇವು ಎರಡೂ ಬಿಟ್ಟು ಬಿಡ್ರಿ, ಭಾಳ ಚಂದ ಇರ್ತದೆ ನಿಮ್ಮೂರು, ಭಾರಿ ಮಸ್ತ್ ಇರ್ತದೆ ನಿಮ್ಮೂರು. ಇವು ಎರಡೂ ಬೇಕಿದ್ರೆ ಹೊರಗೆ ಇಡ್ರಿ, ನೀವು ಮಾಡಿರಿ. ಅಟ 2 ದಿನ ಮಾಡ್ಬೇಕವು. 2 ದಿನ ಮಾಡಿ ಜೈ ಅಂದು ಮತ್ತೆ ಹೆಗಲ ಮ್ಯಾಗ ಕೈ ಹಾಕ್ಕೊಂಡು ಅಡ್ಡಾಡಿದ್ರಿ ಯಾವಾಗಲೂ ನಿಮ್ಮೂರು ನಕ್ಕೊಂತಿರ್ತೈತಿ. ಮತ್ತು ಅದ್ರ ತಲೆಯಾಗ ತೊಗೊಂಡನ ವರ್ಷಗಂಟ್ಲೆ 2 ವರ್ಷಗಂಟ್ಲೆ ನನ್ನ ಜಾತಿ ದೊಡ್ಡದು, ನನ್ನ ರಾಜಕಾರಣಿ ದೊಡ್ಡದು ಅನ್ಕೊಂತ ಹೋದ್ರಿ ಅಂದರೆ ಊರು ಉದ್ಧಾರ ಆಗಕ್ಕೆ ಸಾಧ್ಯ ಇಲ್ಲ. ಅವು ಎರಡೂ ಹೊರಗಿಟ್ಟು ಕೆಲಸ ಮಾಡಿರಿ ಅಂತಂದನ ಇವತ್ತು ಚಿಂಚ್ಕಂಡಿ ಗ್ರಾಮದೊಳಗೆ ನಾಡು ಕಂಡ ಎಲ್ಲ ಪರಮ ಪೂಜ್ಯರು ಬರಾಕ ಹುಮ್ಮಸ್ಲಿ ಒಪ್ಕೊಳಕತ್ತಾರ. ನಂದು ಪ್ರತಿ ಪ್ರವಚನ ನಡೆದಾಗ ನಿಮ್ಮ ಬಳಗದವ್ರು ಬಂದಿದ್ದರು. ಅವರು ಭಾರಿ ಚಂದ ಕಮಿಟಿಯವರು 2-3 ಗಾಡಿ ತೊಗೊಂಡು ಬಂದಿದ್ರು. ಅವ್ರು ಅಂದರು, ಅಪರ ಒಂದು ಪ್ರವಚನಕ್ಕೆ ಬರಬೇಕು, ಗಣಪತಿಗೆ ಬರಬೇಕು. ಆಯ್ತು ಬರ್ತೀನಿ, ಮತ್ತು ಎಷ್ಟು ದಿನ ಬರಲಿ ಅಂದ್ರೆ ಅಪರ ಒಂದು ಕೊಡ್ರಲ್ಲ, ಒಂದು 5 ದಿನ ಅಂದ್ರವರು. ನಾ ಅಂದೆ, ಮೊದಲೇ ಗಣಪತಿ ಕಾರ್ಯಕ್ರಮಗಳು ತುಂಬ್ಯಾವು, ಮತ್ತು 5 ದಿನ 6 ದಿನ ಅಂದ್ರೆ ನಾ ಸಾಯಂಕಾಲ ಮಾತಾಡೋದಿಲ್ಲ, ಬೆಳಗ್ಗೆ ಮಾತಾಡವನ 6:30 ಇಂದ 7:30 ಸೇರ್ತಾರನು 6:30 ಇಂದ 7:30 ಅಂದೆ. ನೀವು ಬಂದರೆ ಬರ್ರಿ, ಸೇರ್ಸೂನ್ರಿ. ನಾವು ಸೇರ್ಲಿಕ್ಕಂದ್ರೆ ಏನೈತ್ರಿ, ಯಾವ ಮಲಗಿರ್ತಾರಲ್ಲ ಅವ್ನು ಬಡದು ಕರ್ಕೊಂಬಂದು ಕುಣ್ಸೋನು ಬರ್ರಿ. ನೀವು ಬರ್ರಿ, ನಮ್ಮ ಹಿಂಬಾಲ ಯಾವ್ಯಾವ ಬರ್ತಾವನು ಬಡ್ದು ಬಂದು ಕುಣ್ಸೂನು, ಬಂದರ ಬರಲ್ಲ ಅಂತವ್ರು ಭಾಳ ಚಂದ ಹೇಳಿದ್ರು. ಅವ್ರು ಒಂದು 2 ದಿನಾರ ಕೊಡ್ರಲ್ಲ ಅಂತವ್ರು ಮುಖ ನೋಡಿ ಅಂದೆ ನಾ, ಎಟ್ರ ಇವ್ರಿಗೆ ಆಸೆ ಅದು ಮರೆ ನನ್ನ ಮ್ಯಾಗ. ಒಂದು 2 ದಿನಾರ ಕೊಡ್ರಿ ಅನ್ನಕತ್ತಿದ್ರು. ಗಣಪತಿ ಕಾರ್ಯಕ್ರಮಗಳು ಭಾಳ ಆಗವ್ರಿ ಅವ. ನಾನು ಊರೊಳಗೆ 2 ದಿನ, ನಾನು ನಾಳೆ ಹೊಸಪೇಟೆ ಐತಿ, ನಾಡ್ದು ಬಳ್ಳಾರಿ, ಮತ್ತು ಅಚ್ಚಿನಾಡ್ದು ನಾನು ಆಳಂದಕ್ಕೆ ಹೋಗ್ಬೇಕು. ಈ ಕಾರ್ಯಕ್ರಮಗಳು ಇರೋದ್ರಿಂದ ನಂಗೆ ಕೊಡೋದಾಗಿಲ್ಲ. ಮುಂದೊಂದು ದಿನ ಬರಲಿ, ಇನ್ನೊಂದು 4-5 ವರ್ಷ ಮತ್ತೆ ಗಂಟು ಬಿದ್ದಿರಿ ಅಂತೀನಿ. ನನಗೆ ಇನ್ನೂ ಮಠದ ಕೆಲಸ ಅದಾವು, ದೊಡ್ಡ ಕನಸು ಅದ. ಮಠದ ಕೆಲಸ ದೊಡ್ಡ ಕನಸು. ಒಂದು 3,000 ವಿದ್ಯಾರ್ಥಿಗಳಾದರೂ ಮಠದಾಗ ಫ್ರೀ ಕಲಿಬೇಕು ಅನ್ನೋ ಆಸೆ. ಅದೆಲ್ಲ ಮುಗಿದ ಮ್ಯಾಗ ಖಂಡಿತ ಮುಂದೊಂದು ದಿನ ಬರಲಿ. ನಿಮ್ಮ ಭಕ್ತಿ ನೋಡಿ ನನಗೆ ಅನ್ಸೋದೊಂದೇ, ಮುಂದೊಂದು ದಿನ ಬರಲಿ. ಚಿಂಚ್ಕಂಡಿ ಗ್ರಾಮದೊಳಗೆ ಸಿದ್ದೇಶ್ವರಪ್ಪರು ಹೆಂಗೆ ಬೆಳಗ್ಗೆ 6:30 ಪ್ರವಚನ ಮಾಡ್ತಿದ್ರು, ಆ ಪ್ರವಚನವನ್ನು ನಿಮ್ಮ ಊರೊಳಗೆ ಖಂಡಿತವಾಗಲೂ ಮುಂದೊಂದು ದಿನ ತರೋ ಪ್ರಯತ್ನ ನಾವೆಲ್ಲರೂ ಮಾಡೋಣ ಅಂತ ತಿಳಿಸಿ, ನಿಮಗೆಲ್ಲ ದೇವರು ಒಳ್ಳೇದು ಮಾಡಲಿ. ಮತ್ತು ಹುಡುಗರು ನನ್ನ ಮೇಲೆ ಭಾಳ ಜೀವ ಇದ್ರು. ನಾ ಕೇಳ್ಕೊಳ್ಳೋದು ಒಂದೇ, ಕೈ ಮುಗಿದು ಕೇಳ್ಕೊತೀನಿ, ಚಟ ಮಾಡೋಕ್ಕೆ ಹೋಗ್ಬೇಡ್ರಿ, ಬೆಟ್ಟಿಂಗ್ ಆ್ಯಪ್ಸ್ಗಳು ಆಡೋಕ್ಕೆ ಹೋಗ್ಬೇಡ್ರಿ. ಮತ್ತು ತಂದೆ ತಾಯಿಗೆ ಬೈದು ಯಾವ ಮಗನೂ ದೊಡ್ಡವಾಗಿಲ್ಲ. ತಂದೆ ತಾಯಿಗೆ ಈಗೆಲ್ಲ ಕಡೆ ಬೈಗುಳಗಳು ಹೊಂಟ್ಬಿಟ್ಟಾವು. ತಂದೆ ತಾಯಿಗೆ ನಾವೆಲ್ಲ ಹಂಚ್ತಿದ್ವಿ ಅವ್ವ ಅಪ್ಪಗೆ ಮಾತಾಡ್ಸಕ್ಕೆ. ಈಗೆಲ್ಲ ಟ್ರೆಂಡ್ ತಂದೆ ತಾಯಿಗೆ ಬೈದ್ರೆ ಭಾಳ ದೊಡ್ಡವ ಅನ್ನಿಸ್ಕೊಳ್ಳೋಂಗೆ ಟ್ರೆಂಡ್ ಹೊಂಟೈತಿ. ತಂದೆ ತಾಯಿಗೆ ಬೈಯೋದು, ಸಣ್ಣ ವಯಸ್ಸೊಳಗನೆ ಯಾವುದ್ಯಾವ್ದು ಸಂಘಟನೆಗಳಿಗೆ ಬಿದ್ದು, ರಾಜಕೀಯಕ್ಕೆ ಬಿದ್ದು ಹೆಸರು ಹಾಳು ಮಾಡ್ಕೊಳ್ದೇನೆ, ಚಟ ಮಾಡ್ದೇನೆ ಚಲೋ ಜೀವನ ನೀವು ಮಾಡಿರಿ ಅಂತ ತಿಳಿಸಿ, ಚಟವಟ್ಟ ಮಾಡೋಕ್ಕೆ ಹೋಗ್ಬೇಡ್ರಿ. ಚಟದಿಂದ ಯಾರೂ ಉದ್ಧಾರ ಆಗಿಲ್ಲ ಮತ್ತು ಉದ್ಧಾರ ಆಗೋದೂ ಇಲ್ಲ. ಚಟ ಬಿಟ್ಟು ತಾವೆಲ್ಲ ಬದುಕೋರಾಗ್ರಿ ಅಂತ ಹೇಳಿ, ಮತ್ತು ಜಾಸ್ತಿ ಮಾತಾಡ್ದೇನೆ
ಜಾಸ್ತಿ ಮಾತಾಡ್ದೇನೆ ನಾನು 45 ನಿಮಿಷ ಮೇಲೆ ಎಲ್ಲೂ ಮಾತಾಡ್ಲಿಕ್ಕೆ ಹೋಗಲ್ಲ. ನಿಮಗೆಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ. ಮನೆ ಕೊಟ್ಟಾನ ದೇವರು ಅಂದ್ರೆ ದೇವರಿಗೆ ಧನ್ಯವಾದ ಹೇಳ್ರಿ. ಯಾಕಂದ್ರೆ ಜಗತ್ತು ಒಳಗೆ 163 ಕೋಟಿ ಜನಕ್ಕೆ ಇರಾಕ ಮನೆ ಇಲ್ಲ. ಕಾಲು ಕೊಟ್ಟಾನ 2 ಭೇಷ್ ಅಂದ್ರೆ ಪುಣ್ಯ ಮಾಡೀವಿ. ಜಗತ್ತು ಒಳಗೆ 63 ಕೋಟಿ 70 ಲಕ್ಷ ಜನಕ್ಕೆ ಕಾಲಿಲ್ಲ. ಕಣ್ಣು ಕೊಟ್ಟಾನ 2 ನೋಡಾಕಂದ್ರೆ ಪುಣ್ಯ ಮಾಡೀವಿ. ಜಗತ್ತು ಒಳಗೆ 48 ಕೋಟಿ 36 ಲಕ್ಷ ಜನಕ್ಕೆ ಕಣ್ಣಿಲ್ಲ. ಕಿವಿ ನಮ್ಮ 2 ಸ್ಪಷ್ಟ ಕೇಳಕತ್ತಾವಂದ್ರೆ ಪುಣ್ಯ ಮಾಡೀವಿ. ಜಗತ್ತು ಒಳಗೆ 116 ಕೋಟಿ ಏನೋ ಎಷ್ಟೋ ಜನಕ್ಕೆ ಕಿವಿ ಇಲ್ಲ. ಇರಾಕ ಮನೆ ಕೊಟ್ಟಾನ, ಕಾಲು ಕೊಟ್ಟಾನ, ಮೂಗು, ಬಾಯಿ, ಕಣ್ಣ, ಕಿವಿ ಎಲ್ಲ ಅದ್ಭುತವಾಗಿ ಕೊಟ್ಟಾನಂತ. ಮತ್ತೆ ಎಲ್ಲ ಇಷ್ಟು ಧನ್ಯವಾದ. ನಾವು ಹಂಗಲ್ಲ, ಎಲ್ಲ ಕೊಟ್ಟಿರ್ತಾನ, ಒಂದ ಬಿಳಿ ಕೂದಲು ಕೊಟ್ಟಾನಂದ್ರೆ ಬೈಯೋದ ಚಾಲು ನಾವು ದೇವ್ರಿ. ಅಲ್ಲೋ ಇಷ್ಟೆಲ್ಲ ಅವ ದೇವ್ರಂತಾನ. ದೇವ್ರ ಮುಂದೆ ಹೋಗಿ ಕೈ ಮುಗಿದು, ಅಲ್ಲ ನನಗೀಗ ವಯಸ್ಸು 35 ನಡೆದಾವು, ಈಗ ನನಗೆ ಬಿಳಿ ಕೂದಲು ಕೊಟ್ಟಿ ಅಲ್ಲ, ಅವ ಹೆಂಗೆ ಬೈದಿರ್ತಾನಂದ್ರೆ ಅದು ಗದಗಿ ನಿಂತು ಎದ್ದು ಹೋಗ್ಬೇಕದು. ದೇವ್ರು ಹಂಗೆ ಬೈದಿರ್ತಾನ. ಮೊನ್ನೆ ಹಿಂಗೆ ಅಮಾಸಿಗೆ ಒಂದು ಮುದುಕಿ ಬಂದಿತ್ತು. ನಾ ಇದ್ದಿದ್ದು ಹೇಳ್ತೀನಿ. 2 ತಿಂಗಳು ಹಿಂದೆ ಬಂದದ ಕರಿ ಬಿಳಿ ಮುದುಕಿಯರು ಹೆಂಗೆ ಇರ್ತಾವೆ ಅವ ಬಿಳಿ ಕೂದಲೆಲ್ಲ ಹಾಕೊಂಡು ಬಂದಿರ್ತಾವೆ. ಮೊನ್ನೆ ಮಠಕ್ಕೆ ಬಂದದ ಅವು ಬಿಳಿ ಹೋಗ್ಯಾವ, ಕರಿ ಆಗ್ಯಾವ ಅವು ಕೂದಲ. ಮತ್ತು ಹೆಂಗಿದು ಅಂದೆ ನಾನು. ಅದು ಅಂತ ನೀ ಸನ್ಯಾಸಿದಿ ಗಪ್ಕೊಂಡು ಅಂತದ್ ನಾನು. ನಿಂಗೆ ಗೊತ್ತಾಗೋಲ್ಲ ಅದು ಗಪ್ಕೊಂಡು ಅಂತ. ಮತ್ತು 60-70 ವಯಸ್ಸು ಮುದುಕಿ ಅದ, ಬಿಳಿ ಹೋಗಿ ಕರಿ ಹೆಂಗೆ ಅದು ಇದು ಪವಾಡರ ಏನಿದು, ಹೆಂಗಿದು ಪವಾಡ? ಅದು ಅಂತೂ ಬಿಳಿ ಕೂದಲು ಕೊಟ್ಟಿದ್ದು ಗಣಪತಿ ಪವಾಡ, ಕರಿ ಕೂದಲು ಕೊಟ್ಟಿದ್ದು ಸ್ಟೇಷನರಿ ಅಂಗಡಿ ಅನ್ನೋ ಪವಾಡ ಅಂತ. ಸ್ಟೇಷನರಿ ಅಂಗಡಿಯವ್ರು ನನ್ನ ಹಿಡಿಬೇಡ್ರಿಪ್ಪ. ಆಮೇಲೆ ಮುದುಕಿ ಅಂದಿತ್ತದು ಸ್ಟೇಷನರಿ ಅಂಗಡಿ ಅವೇನ ಕೊಟ್ಟಾನ, ಹಚ್ಕೋಬೇ ಚಂದ ಕಾಣ್ತೀವಿ ಅಂತ. ಬಡ ಬಡ ಬಂದಿದ್ದು ಪಾಪ ಕಲಿಸಿ ಹಚ್ಕೊಂಡ್ಬಿಟ್ಟದ. ಅವು ಬಿಳಿ ಹೋಗಿ ಅವು ಕರಿ ಆಗ್ಯಾವು. ಅಲ್ಲ, ಬಿಳಿ ಕೂದಲ ಹೋಗಿ ಕರಿ ಕೂದಲ ಮಾಡ್ಬೋದು ಖರೆ. ಆಯುಷ್ಯ ಹೊಳ್ಳಿ ತರಕ್ಕೆ ಸಾಧ್ಯ ಐತೆ? ತೊಗಲೇನು ಜೋತ್ ಬಿದ್ದೈತಲ್ಲ ಅದನ್ನು ಹೊಳ್ಳಿ ತೊಗಲ್ನ ಮತ್ತೆ ಹೆಂಗೆ ಕಾಣುವಂಗೆ ಮಾಡೋಕ್ಕೆ ಸಾಧ್ಯ ಐತೆ? ಕಾಲು ಅಗದಿ ಸ್ಟ್ರೇಟ್ ಓಡ್ತಿದ್ದೆಲ್ಲ ಸಣ್ಣವಿದ್ದಾಗ ಅದು ಮತ್ತೆ ಕಾಲು ಸೀದಾ ಮಾಡೋಕ್ಕೆ ಸಾಧ್ಯ ಐತನು? ಬೆನ್ನು ಬಾಗ್ಯದಲ್ಲ ಅದನ್ನು ಮತ್ತೆ ನಿಲ್ಸೋಕೆ ಸಾಧ್ಯ ಐತನು? ಸಾವು ತಪ್ಪಿದ್ದಲ್ಲದು. ದಿನೇ 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 ಏನೂ ಇಲ್ಲ. ಒಂದು ತಿಳ್ಕೊಂಬಿಡ್ರಿ, ಬಿಳಿ ಅನ್ನಕ್ಕೆ ಬಂದಾನಂದ್ರೆ ಊಟ ಮುಗ್ಯಾಕತ್ತೈತಿ, ಬಿಳಿ ಕೂದ್ಲಕ್ಕೆ ಬಂದಾನಂದ್ರೆ ಜೀವನ ಮುಗ್ಯಾಕತ್ತೈತಿ. ಈ ಸತ್ಯ ತಿಳ್ಕೊಂಬಿಟ್ರೆ ಬದುಕು ಆರಾಮಿರ್ತೈತಿ. ಇಷ್ಟು ತಿಳ್ಕೊಂಡು ಬದುಕೋದು ಅಷ್ಟೇ. ಮತ್ತು ಸಾಧ್ಯ ಆದಷ್ಟು ನಕ್ಕೊಂತಿರ್ರಿ. ಏನು ಮುಖ ಗಂಟು ಹಾಕಿ ಏನು ತೊಗೊಂಡು ಹೋಗಿವಿ, ಅವು ಕೆಲವೊಂದು ಇರ್ತಾವೆ, ಅವು ಮಾತಾಡ್ಸಬಾರ್ದವು, ಹಂಗೆ ಮುಖ ಗಂಟು ಹಾಕಿರ್ತಾವೆ, ಒಟ್ಟ ನಗುದೇ ಇಲ್ಲವು. ನೀವು ಯಾವ ಗಂಟು ಹಾಕಿರ್ತಾವೆ ನಿಮ್ಮ ಕಣ್ಣು ಮುಂದೆ ಬಂದಾವ ಈಗ ಅವು ಗೊತ್ತಂದ. ಅವು ಒಟ್ಟ ನಗುದಿಲ್ಲವು. ಅಲ್ಲ, ನಗಲಾರ್ದೇ ಮುಖ ಗಂಟು ಹಾಕಿ ನೀ ಎಷ್ಟು ಮುಖ ಗಂಟು ಹಾಕಿದ್ರೆ ಏನಣ್ಣ, ನಿನ್ನ ಗಂಟು ಹಾಕಿ ಒಮ್ಮೆ ಒಗೆತಾರ. ನೀ ಎಷ್ಟು ಮುಖ ಗಂಟು ಹಾಕಿದ್ರು ನಿನ್ನ ಒಮ್ಮೆ ಗಂಟು ಹಾಕಿ ಒಗೆತಾರೆ. ಮುಖ ಗಂಟು ಹಾಕಿ ಏನು ಮಾಡವ? ಜೀವನ ಅಂದ್ರೆ ನಕ್ಕೊಂತಿರ್ಬೇಕು. ಫೋಟೋಗ್ರಾಫರ್ಸ್ ಇಲ್ಲಿ ಬಂದಾರ, ಅವ್ರು ನೋಡಿ ಸ್ಮೈಲ್ ಪ್ಲೀಸ್ ಅಂತಾರವ್ರು. ಅವ ಎಂಥ CM PM ಮುಖ ಗಂಟು ಹಾಕ್ಯಾನಂದ್ರೂ ಫೋಟೋಗ್ರಾಫರ್ ಸ್ಮೈಲ್ ಪ್ಲೀಸ್ ಅಂದಾಗ 2 ಸೆಕೆಂಡ್ ಆದ್ರೆ ಅವ್ರು ನಗ್ತಾರೆ. ಯಾಕೆ? ಫೋಟೋ ಚಂದ ಬರ್ತೈತಿ. 2 ಸೆಕೆಂಡ್ ನಕ್ರ ಫೋಟೋ ಚಂದ ಬರ್ತೈತಿ ಅನ್ನೋ ಸತ್ಯ ದೊಡ್ಡವ್ರಿಗೆ ಗೊತ್ತೈತಿ. ಜೀವನ ಪೂರ್ತಿ ನಕ್ಕೊಂತಿದ್ವಿ ಅಂದ್ರೆ ಜೀವನ ಚಂದ ಬರೋದಿಲ್ಲ ಅನ್ನೋ ಸತ್ಯ ನಮಗೆ ಗೊತ್ತಿಲ್ಲಲ್ಲ, ಮತ್ತು ಅದು ಕಲಿಸೋದಿಲ್ಲ ನಮಗೆ ಫೋಟೋಗ್ರಾಫರ್. ಜೀವನ ಪೂರ್ತಿ ನಕ್ಕೊಂತಿದ್ವಿ ಅಂದ್ರೆ ಜೀವನ ಚಂದ ಇರ್ತೈತಿ. ಆ ಸತ್ಯ ತಿಳ್ಕೊಂಡು ನಾವು ಬದುಕೋಣ ಅಂತ ತಿಳಿಸಿ ಚಲೋ ಬದುಕ್ರಿ. ದ್ವೇಷ ಮಾಡೋಕ್ಕೆ ಹೋಗಬೇಡ್ರಿ. ಸಾಧ್ಯ ಆದಷ್ಟು ತಲೆಯಾಗ ಒಳ್ಳೆ ವಿಚಾರ ಇಟ್ಕೋರಿ. ಎದ್ಯಾಗ ಸಾಧ್ಯ ಆದಷ್ಟು ಪ್ರೀತಿ ಇಟ್ಕೋರಿ. ಯಾವ ಬೆಳ್ಯಾಕತ್ತಾನಂದ್ರೂ ಒಟ್ಟ ಕಾಲಿಳು ಕೆಲಸ ಮಾಡಬೇಡ್ರಿ. ಊರಾಗ ಯಾವ ಕಾರ್ ತಂದಾನಂದ್ರೆ ಕಾರ್ ತಂದಾವ್ ಚಲೋ ಇರಲಿ ಅಂತ ಬಯಸುನ್. ಮತ್ತು ಯಾರು ನಮ್ಮ ತಾಟ್ನ್ಯಾಗ ವಿಷ ಹಾಕ್ಯಾರ ಅವ್ರ ತಾಟ್ನ್ಯಾಗ ಹಾಲು ಹಾಕು ದೇವರೇ ಅಂತ ಬೇಡ್ಕೊಳ್ಳುನ್. ಯಾರು ನಮಗೆ ಅವಮಾನ ಮಾಡ್ಯಾರ ಅವ್ರಿಗೆ ಸನ್ಮಾನ ಸಿಗಲಿ ಅಂತ ಬೇಡ್ಕೊಳ್ಳುನು. ಅಷ್ಟು ದೊಡ್ಡದಿರಲಿದ್ದು ಮನಸ್ಸು. ಯಾರು ಮನೆ ಮ್ಯಾಗ ಮನೆ ಕಟ್ಟ್ಯಾರಲ್ಲ ಅವ್ರು ಇನ್ನೊಂಚೂರು ಮನೆ ಮ್ಯಾಗ ಮನೆ ಕಟ್ಟಲಿ ಹೊರತು ಅವರು ಗುಡಿಸ್ಲಿಕ್ಕೆ ಬರೋದು ಬೇಡ ಅಂತ ಇಷ್ಟು ದೊಡ್ಡ ಮನಸ್ಸು ದೇವರು ನಮಗೆ ಕೊಟ್ಟ ಅಂದ್ರೆ ನಮಗಿಂತ ಶ್ರೀಮಂತ ವ್ಯಕ್ತಿ ಯಾರೂ ಇಲ್ಲ. ವಿ ವಿಲ್ ಬಿ ದ ರಿಚೆಸ್ಟ್ ಪರ್ಸನ್ ಇನ್ ದಿಸ್ ವರ್ಲ್ಡ್. ಹಂಗೆ ತಾವು ಶ್ರೀಮಂತರಾಗ್ರಿ ಅಂತ ತಿಳಿಸಿ ಚಿಂಚಕಂಡಿ ಗ್ರಾಮ ಇಲ್ಲಿ ಬಂದು ನಿಮ್ಮ ವೈಭೋಗ ಭಕ್ತಿ ನೋಡಿ ಬಹಳಷ್ಟು ಖುಷಿ. ಈ ಪ್ರೀತಿ ಪ್ರೇಮ ಸದಾ ಸಣ್ಣವರ ಮೇಲೆ ಇರಲಿ ಅಂತ ಆಶಿಸಿ ನನ್ನೆರಡು ಮಾತುಗಳನ್ನು ವಿರಾಮಿಸ್ತೀನಿ. ಶರಣು ಶರಣಾರ್ಥಿ. ಮುಗಿಸ್ಲಿಲ್ಲ, ನೀವೆಲ್ಲ ಎದ್ದು ಹೋದ್ರಿ ಮುಗಿಸ್ಲಿಲ್ಲ. ಮತ್ತು ಕಮಿಟಿಯವರೆಲ್ಲ ಬಂದು ಮ್ಯಾಟ್ ತೆಗೆದ್ರೂ ಮುಗಿಸ್ಲಿಲ್ಲ. ಮೈಕ್ದವ ಆನ್ ಮಾಡವ ಆಫ್ ಮಾಡವ ಅವಾಗಲೂ ಮುಗಿಸ್ಲಿಲ್ಲ. ಕೊನೆಯದಾಗಿ ಏನು ಮಾಡಿದ್ರು, ಒಂದು ದೊಡ್ಡ ಪಿನ್ನ ತೊಗೊಂಡು ಚುಚ್ಚಿದ್ರು ಮುಗಿಸ್ತಾನೆ ಬಾ ಅಂತ ಒಬ್ಬನ ಕರೆಸಿ ಚುಚ್ಚಿದ್ರು ಮುಗಿಸ್ಲೇ ಇಲ್ಲ. ಒಟ್ಟು ಬಲಗಾಲಕ್ಕೆ ಚುಚ್ಚಿದ್ರು ಅವರು. ಮತ್ತು ಎಲ್ಲ 2 ತಾಸು 3 ತಾಸು ಕೊರೆದ ಆಮೇಲೆ ಮುಗಿಸಿದ ಒಬ್ಬನೇ ಬೇಸರಾಗಿ. ಕಮಿಟಿಯವ್ರು ಬಂದು ಕೈ ಮುಗಿದ್ರು. ಅಲ್ಲೋ ಮರ ನಿನ್ನ ಕಾಲರ ಅದ ಏನರ ಅದದು ಪಿನ್ ತೊಗೊಂಡು ಚುಚ್ಚಿ ನಿನಗೆ ಬ್ಯಾನರ ಆಗ್ಯದಿಲ್ಲ ನೋವರ ಆಗ್ಯದಿಲ್ಲ ಹಂಗೆ ಹೇಳಿಯಲ್ಲೋ ಮಾರ. ಅವ ಅಂದ ಯಾಕೆ ಕಾಲಿಗೆ ಚುಚ್ಚಿರಿ? ಬಲಗಾಲಿಗೆ. ಹುಚ್ಚ ಬಲಗಾಲ ಪ್ಲಾಸ್ಟಿಕ್ ಕಾಲ ಐತೆ ನಂದು ಅಂತ. ಮತ್ತು ನನ್ನ 2 ಕಾಲು ಚಲೋ ಅದಾವು. ಬಳಗ ಮ್ಯಾಗ ಬಂದದ ಪಿನ್ನ ತೊಗೊಂಡು ಬರೋದು ಬೇಡ. ಕೇಳ್ಕೊಳ್ಳೋದೇನು, ಪ್ರಸಾದ
ನಿಮ್ಮ ಮನ್ಯಾಗ ಊಟ ಮಾಡಿದ್ರೆ ಅದು ಊಟ ಅಷ್ಟೆ. ಇಲ್ಲಿ ಗಣಪತಿಗೆ ಅದು ಆಶೀರ್ವಾದ ಮಾಡೈತೆ ಅಂದ ಮ್ಯಾಗ ಅದು ಪ್ರಸಾದ ಆಗ್ತದೆ. ಊಟ ತಿಂದ್ರೆ ರೋಗ ಬರ್ತಾವೆ, ಪ್ರಸಾದ ತಿಂದ್ರೆ ರೋಗ ಹೊಕ್ಕವು. ಊಟಕ್ಕೆ ಮನುಷ್ಯ ದಪ್ಪ ಅಕ್ಕನ, ಪ್ರಸಾದ ತಿಂದ್ರೆ ಮನುಷ್ಯ ಗಪ್ಪ ಅಕ್ಕನ. ದಪ್ಪ ಆಗೋದಕ್ಕೂ ಭಾಳ ಫರಕ್ ಐತಿ. ಗಪ್ ಇರ್ಬೇಕು ನಾವು ಜಗತ್ತೊಳಗೆ ಬಂದೀವಿ ಅಂದ್ರೆ. ನೋಡಿ, ಮುಂಚೆ ಎಲ್ಲ ಅಂತಿದ್ರು ತಾಯಂದಿರು ಜಾನಪದ ಹೇಳಬೇಕಾದ್ರೆ ಎಷ್ಟು ಅದ್ಭುತವಾಗಿ ಹೇಳೋರು. ಆಡಿ ಬಾ ರಾಮ ನಿನಗೆ ಹಾಲುಂಡು ತಂದೀನಿ, ಹಾಲು ಹಂಗೆ ಸ್ವಚ್ಛ ಮನಸ್ಸು ನಿನಗೆ ಕೊಟ್ಟೀನಿ. ಆಡಿ ಬಾ ರಾಮ ನಿನಗೆ ಮೊಸರು ಮಾಡಿ ತಂದೀನಿ, ಮೊಸರು ತಿಂದ್ರೆ ಗಂಟ್ಲು ಸರಳ ಆದೋತು ನಿನ್ನ ಬದುಕು ಸರಳ ಮಾಡೀನಿ. ಆಡಿ ಬಾ ರಾಮ ನಿನಗೆ ತುಪ್ಪ ಕೊಟ್ಟೀನಿ, ತುಪ್ಪದ ಹಂಗೆ ಕಿಮ್ಮತ್ತು ನಿನ್ನ ಬದುಕಿಗೆ ಕೊಟ್ಟೀನಿ ಅಂತ ಮುಂಚೆ ಎಷ್ಟು ಚಂದ ಹೇಳೋರು. ಈಗ ಬಂದೈತಿ ನಾ ಮಾಡೀನಿ ಇಡ್ಲಿ ವಡ ತಿಂದು ನೀ ಆಗ ಪ್ಲಾಸ್ಟಿಕ್ ವಡ ಅಂತ ಈಗ ಬಂದಾವು. ಮತ್ತು ಇಡ್ಲಿ ವಡ ತಿನ್ನೋದು ಪ್ರಸಾದ ಅಲ್ಲ, ಇಲ್ಲೆಲ್ಲ ಚಂದ ಪ್ರಸಾದದ ವ್ಯವಸ್ಥೆ ಐತಿ. ಇಷ್ಟೆಲ್ಲ ನೀವು ತಾಯಂದಿರು ಸೇರ್ತೀರಿ ಅಂತಂದು ನಮ್ಮ ಕಮಿಟಿ ಬಳಗ ದೊಡ್ಡ ಪ್ರಮಾಣದ ಪ್ರಸಾದ ವ್ಯವಸ್ಥೆ ಮಾಡ್ಯದ. ಅದು ಹಾಳಾಯಿತು ಅಂದ್ರೆ ಗಣಪತಿಗೆ ನೋವಾಗುತ್ತೆ, ನನಗೆ ನಿಮಗಲ್ಲ. ಅದನ್ನು ಹಾಳು ಆಗದಂಗೆ ಒಂದು ತುತ್ತು ಕಿಮ್ಮತ್ತು ಭಾಳ ದೊಡ್ಡ. ಊಟಿನ ಕಿಮ್ಮತ್ತು ನಿಮಗೆ ಗೊತ್ತಾಗಬೇಕಾಗಿತ್ತು ಅಂದ್ರೆ ಬೆಂಗಳೂರು ಮೈಸೂರು ಬೀದ್ಯಾಗ ತಿನ್ನೋರು ನೋಡ್ರಿ, ಒಂದು ಹೊತ್ತು ಊಟಕ್ಕೆ ಪರದಾಡ್ತಾವೆ. ಅಷ್ಟು ಚಲೋ ನಮಗೆ ದೇವ್ರ ಪ್ರಸಾದ, ಹುಡುಗರೆಲ್ಲ ಓಡಾಡಿ ಪ್ರಸಾದದ ವ್ಯವಸ್ಥೆ ಮಾಡ್ಯಾವು. ಯಾರೂ ಹಾಳು ಮಾಡಲಾರ್ದಂಗೆ ಮತ್ತು ಪ್ರಸಾದ ಮಾಡಿ ನಿಮ್ಮ ಚಪ್ಪಲಿ ನೀವು ಹಾಕ್ಕೊಂಡು ಹೋರಿ. ತಿಳಿಯತ್ತೈತಲ್ಲ, ಮುದೊಳಕ್ಕೆ ಹೋಗಿ ಇವತ್ತು ಯಾವ ಮುದೊಳಕ್ಕೆ ಹೋಗಿ ಬಂದ ನಾವು ನೋಡಿ ಚಪ್ಪಲಿ ಬದಲು ಮಾಡಬೇಡ್ರಿ, ಪ್ರಸಾದ ಮಾಡಿ ನಿಮ್ಮ ಚಪ್ಪಲಿ ನೀವು ಹಾಕ್ಕೊಂಡು ಹೋಗ್ರಿ ಅಂತ ತಿಳಿಸಿ ಮಾತು ಮುಗಿಸ್ತೀನಿ ರೀ. ಶರಣ. ಹಲೋ 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 ನಾವು ಹುಟ್ಟಿದಾಗ ಉಸಿರಿರ್ತತಿ, ಹೆಸರಿರಂಗಿಲ್ಲ. ನಾವು ಸತ್ತಾಗ ನಮ್ಮ ಹೆಸರಿರ್ತತಿ, ಉಸಿರಿರೋದಿಲ್ಲ. ಅದಕ್ಕೆ ಈ ಹುಟ್ಟು ಸಾವಿನ ಮಧ್ಯದಲ್ಲಿರ್ತಕ್ಕಂಥ ಬದುಕು ಅಂತಕ್ಕಂಥದ್ದು ಬಹಳಷ್ಟು ಸುಂದರವಾಗಿರ್ತಕ್ಕಂಥದ್ದು. ಅಂಥ ಸುಂದರವಾದಂಥ ಬದುಕನ್ನು ನಾವು ನೀವೆಲ್ಲರೂ ಕಟ್ಟಿಕೊಳ್ಳಬೇಕಾದ್ರೆ ಇಂಥ ಪರಮ ಪೂಜ್ಯರ ಹಿತ ಚಿಂತನೆಗಳಿಂದ ಮಾತ್ರ ಸಾಧ್ಯ ಅಂತಕ್ಕಂಥ ಮಾತನ್ನು ನಿಮ್ಮೆಲ್ಲರಿಗೂ ಇಲ್ಲಿವರೆಗೆ ಭಕ್ತಿಯ ಹಾಗೂ ಆಧ್ಯಾತ್ಮಿಕ ರಸದೌತಣವನ್ನು ಉಣಬಡಿಸತಕ್ಕಂಥ ಪರಮಪೂಜ್ಯರಾದ ಪರಮಪೂಜ್ಯ ಶ್ರೀ ಸಿದ್ಧಲಿಂಗ ದೇವರು ಕಾಸ್ಕೇತೇಶ್ವರ ಮಠ ತಾಳಿಕೋಟೆಯವರಿಗೆ ನಮ್ಮ ಚಿಂಚಕಂಡಿ ಬಿಕೆ ಗ್ರಾಮದ ಎಲ್ಲ ಗುರು ಹಿರಿಯರ ಪರವಾಗಿ ಹಾಗೂ ನಮ್ಮ ಈ ಚಿಂಚಕಂಡಿ ಬಿಕೆ ಗ್ರಾಮದ ಗಜಾನನ ಮಿತ್ರ ಮಂಡಳಿಯ ಪರವಾಗಿ ಹಾಗೂ ಎಲ್ಲ ತಾಯಂದಿರ ಪರವಾಗಿ ಹಾಗೂ ಎಲ್ಲ ತಮ್ಮ ಸಹೋದರಿಯರ ಪರವಾಗಿ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈಗ ಮಹಾಪ್ರಸಾದ ವ್ಯವಸ್ಥೆ ಇರುತ್ತದೆ. ಎಲ್ಲರೂ ಆ ಮಹಾಪ್ರಸಾದ ವ್ಯವಸ್ಥೆಯನ್ನು ಸೇವಿಸಿ ನಾವು ಗಜಾನ ಪ್ರೀತಿಗೆ ಪಾತ್ರರಾಗೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ, ಈಗ ಇದಾದ ತದನಂತರದಲ್ಲಿ ಒಂದು ರಸಮಂಜರಿ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿದ್ದು ಎಲ್ಲರೂ ಆ ಕಾರ್ಯಕ್ರಮವನ್ನು ಕೂಡ ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ.